30 ವಯಸ್ಸಿನ ಯುವಕ ಯುವತಿಯರಿಗೊಂದು ಉದ್ಯೋಗದ ಸುವರ್ಣಾವಕಾಶ. ಇವತ್ತಿನ ಪೈಪೋಟಿ ಮತ್ತು ವೆಚ್ಚದ ಜಗತ್ತಿನಲ್ಲಿ ವಿದ್ಯಾಭ್ಯಾಸದ ನಂತರ ಕೆಲಸ ಸಿಗುವುದು ಅತಿ ಕಷ್ಟಕರ ವಿಷಯ. ಇಂತಹ ಸಂದರ್ಭದಲ್ಲಿ ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯು 500 ಯುವ ಪ್ರತಿಭೆಗಳಿಗೆ ಉದ್ಯೋಗ ಅವಕಾಶ ಮತ್ತು ಉಚಿತ ವ್ಯಕ್ತಿತ್ವ ವಿಕಾಸನ ತರಬೇತಿ ನೀಡುತ್ತಿದೆ. ಈ ಸಂಸ್ಥೆಯು ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಸಂಸ್ಥೆ ಆಗಿದ್ದು ಬರೋಬ್ಬರಿ 17 ವರ್ಷಗಳ ಅಪಾರ ಅನುಭವವುಳ್ಳ ಮತ್ತು ಗೌರವಾನ್ವಿತ ಸಂಸ್ಥೆ ಆಗಿದೆ. ಈ ಸಂಸ್ಥೆಯು 18 ರಿಂದ 30 ವಯಸ್ಸಿನ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡುವುದಲ್ಲದೆ ಉಚಿತ ವಸತಿ ಹಾಗೂ ತರಬೇತಿಯನ್ನು ಸಹ ನೀಡಲಾಗುತ್ತಿದೆ. ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯು ತನ್ನ ವಹಿವಾಟನ್ನ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಹೈದರಾಬಾದ್ನಲ್ಲಿ ಒಟ್ಟು 35 ಆಫೀಸ್ಗಳ ಮೂಲಕ ನಡೆಸುತ್ತಿದೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ, ಪಿಯುಸಿ, ಯಾವುದೇ ಡಿಗ್ರಿ, ಐಟಿಐ, ಡಿಪ್ಲೊಮಾ ಪಾಸ್ ಅಥವಾ ಫೇಲ್ ಆದಂತವರು ಸಹ ಸಂಪರ್ಕಿಸಬಹುದು. ಹಾಗೂ ಅಭ್ಯರ್ಥಿಗಳಿಗೆ 5 ತಿಂಗಳ ಕಾಲ ಕಂಪನಿಯಲ್ಲಿ ರೂಪಿತವಾಗಿರುವ ಉದ್ಯೋಗ ಕೌಶಲ್ಯ ಉಚಿತ ತರಬೇತಿಯನ್ನ ನೀಡಲಾಗುತ್ತದೆ. ತಿಂಗಳಿಗೆ ತರಬೇತಿಯ ಜೊತೆಗೆ 10,000 ರಿಂದ 15,000 ರು ಕೂಡ ಗಳಿಸಬಹುದು. ತರಬೇತಿಯ ನಂತರ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಬಂಡವಾಳವಿಲ್ಲದೆ ಸ್ವಂತ ಉದ್ಯಮಿಗಳಾಗುವ ಅವಕಾಶಗಳನ್ನು ಸಹ ಸಂಸ್ಥೆ ಮಾಡಿಕೊಡಲಾಗುತ್ತದೆ. ಕನ್ಸ್ಯೂಮರ್ ವರ್ಲ್ಡ್ ನಲ್ಲಿ ತರಬೇತಿಯನ್ನ ಮುಗಿಸಿ ಅತಿ ಕಡಿಮೆ ಸಮಯದಲ್ಲಿ ಅಭ್ಯರ್ಥಿಗಳು ಯಶಸ್ವಿ ಉದ್ಯಮಿಗಳಾಗಿ ತಮ್ಮ ಉದ್ಯಮದಲ್ಲಿ ಯಶಸ್ವಿ ಕಾಣುತ್ತಿರುವ ಹಲವಾರು ಉದಾಹರಣೆಗಳಿವೆ. ಸಂಸ್ಥೆಯು ಎಲ್ಲ ರೀತಿಯ ತರಬೇತಿ ಹಾಗೂ ಪ್ರಾಡಕ್ಟ್ ಅನ್ನ ನೀಡಿ ತಮ್ಮದೇ ಆದ ಸ್ವಂತ ಯಶಸ್ವಿ ಬ್ರಾಂಡ್ ಅನ್ನ ನಡೆಸಲು ಅವಕಾಶ ಕೂಡ ನೀಡುತ್ತದೆ. ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯ ಸ್ಥಾಪಕ ಸತ್ಯನಾರಾಯಣ್ ವಿಆರ್ ಇವರು ಕಂಪನಿಯ ಸ್ಥಾಪಕರಷ್ಟೇ ಅಲ್ಲದೆ ವ್ಯಕ್ತಿತ್ವ ವಿಕಾಸನ ತರಬೇತಿದಾರರು ಕೂಡ ಆಗಿರ್ತಾರೆ. ಕಂಪನಿಯು 4 ನಿರ್ದೇಶಕರನ್ನ ಹೊಂದಿದ್ದು ಥಾಮಸ್ ವಿ, ಜೇಮ್ಸ್ ಎಸ್, ಗೋಪಿಕೃಷ್ಣ ವಿ ಮತ್ತು ಬಸವರಾಜ್. ನಮಸ್ಕಾರ ವೀಕ್ಷಕರೇ. ಕನಸು 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 ಯಾರಿಗೆ ತಾನೇ ಕನಸಿರಲ್ಲ? ಎಲ್ಲ ಯುವಕ ಯುವತಿಯರ, ಚಿಕ್ಕವರಿಂದ ದೊಡ್ಡವರು ಎಲ್ಲರಿಗೂ ಕನಸೇನಿರುತ್ತೆ? ಆರ್ಥಿಕ ಸ್ವಾತಂತ್ರ್ಯ, ಸಮಯದ ಸ್ವಾತಂತ್ರ್ಯ, ಸ್ಟ್ರೆಸ್ ಫ್ರೀ ಲೈಫ್ ಇರಬೇಕು, ಒಳ್ಳೆ ಹೆಸರು ಪಡಿಬೇಕು, ಸಮಾಜದಲ್ಲಿ ಒಂದು ಬಿಸ್ನೆಸ್ ಅನ್ನೋದು ಇರಬೇಕು, ರೈಟ್? ಈ ಕನಸುಗಳೆಲ್ಲ ಏನಿರುತ್ತೆ, ಹೇಗಿದನ್ನ ನನಸು ಮಾಡ್ಕೊಬೇಕನ್ನೋದಕ್ಕೆ ಒಂದು ಅವಕಾಶ ಕಾಣಿಸ್ತಾ ಇರ್ತಾರೆ ಎಲ್ಲರೂ ಕೂಡ. ತುಂಬ ಜನರು ಅವಕಾಶ ಕಾಯ್ತಾ ಇರ್ತಾರೆ. ಅದಕ್ಕೆ ಕೆಲವರು ಮಾತ್ರ ಏನು ಮಾಡ್ತಾರೆ, ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊತಾರೆ. ನನ್ನ ಹೆಸರು ಸತ್ಯನಾರಾಯಣ್ ವಿಆರ್. ಇವತ್ತು ನನ್ನ ಜೀವನ ಹೇಗೆಂದರೆ, ನನ್ನ ಕನಸುಗಳನ್ನ ನನಸು ಮಾಡ್ಕೊಂಡು ಇವತ್ತು ಒಂದು ತುಂಬ ಚೆನ್ನಾಗಿರೋ ಸೂಪರ್ ಜೀವನ ನಡೆಸ್ತಾ ಇದ್ದೀನಿ. 18 ವರ್ಷಗಳ ಒಂದು ಸಂಸ್ಥೆ ಕನ್ಸ್ಯೂಮ್ ಮಾಡಿ ಯಶಸ್ವಿಯಾಗಿ ನಡೀತಾ ಇದೆ. 10 ವರ್ಷಗಳಿಂದ ನಾನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಿಸ್ನೆಸ್ ಕೋಚ್ ಆಗಿ ಸಾವಿರಾರು ಜನರಿಗೆ ಇವತ್ತು ಟ್ರೈನಿಂಗ್ ಕೊಟ್ಟಿದ್ದೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್, 2 ಮಕ್ಕಳು, ವೈಫು, ಜಾಯಿಂಟ್ ಫ್ಯಾಮಿಲಿ, ಮ್ಯಾರಥಾನ್ ಓಡ್ತೀನಿ ನಾನು, ಹಾಗೆ ಆಥರ್ ಕೂಡ ಆಗಿದ್ದೀನಿ. ಬಟ್ ಇವತ್ತು ಈ ಜೀವನ ಹೇಗಿದೆ, ಆದರೆ ಕೆಲವು ವರ್ಷಗಳ ಹಿಂದೆ ಹೇಗಿತ್ತು, ನಾನು ಹುಟ್ಟಿದ ಮನೆ ಹೇಗಿತ್ತು ಅಂತ ಹೇಳಿದ್ರೆ ಹೆಂಚಿನ ಮನೆ. ಮಧ್ಯರಾತ್ರಿಯಲ್ಲಿ ಮಳೆ ಬಂದಾಗ ಹಾಸಿಗೆ ಎಲ್ಲ ಒದ್ದೆ ಆಗಿರ್ತಾ ಇತ್ತು, ಬಿಕಾಸ್ ಹೆಂಚು ತೂತಾಗಿರ್ತಾ ಇತ್ತು. ರಾತ್ರಿ ಎಲ್ಲ ಎದ್ದು ಕೂತ್ಕೊಂಡು ಆ ಮಳೆ ಮುಗಿಯೋವರೆಗೂ ಕಾಯಬೇಕಾಗಿತ್ತು. ಅಡುಗೆ ಒಲೆ, ಎಲೆಕ್ಟ್ರಿಸಿಟಿ ಇರಲಿಲ್ಲ. ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಫ್ರೆಂಡ್ಸ್, ಅಂಥ ವ್ಯಕ್ತಿ ಪ್ರಿಂಟಿಂಗ್ ಪ್ರೆಸ್ ಜಾಯ್ನ್ ಆದೆ. ಅಲ್ಲಿಂದ ನಾನು ಸಾಲುಗಳ ಸುಳಿಯಲ್ಲಿ ಬಿದ್ದು ಹೇಗೆ ಹೊರಗಡೆ ಬರಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಒಮ್ಮೆ ಪ್ರಿಂಟಿಂಗ್ ಪ್ರೆಸ್ಸಿಂದ ಬಿಲ್ ಬುಕ್ನ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಸಂಸ್ಥೆಗೆ ನಾನು ಕೊಡ್ಲಿಕ್ಕೆ ಹೋದಾಗ ಅಲ್ಲಿ ನನ್ನ ಪರಿವರ್ತನೆ ಆಯಿತು. ಒಂದು ಅವಕಾಶ ಅನ್ನೋದು ನನ್ನ ಕೈ ಸಿಕ್ತು. ತಿರುಗಿ ನೋಡಲಿಲ್ಲ. ಇವತ್ತು ಒಂದು ದೊಡ್ಡ ಒಂದು ಹೆಮ್ಮರ, ಸಕ್ಸಸ್ನ ಹೆಮ್ಮರನ್ನು ಸೃಷ್ಟಿ ಮಾಡಿದ್ದೀವಿ ಕನ್ಸ್ಯೂಮರ್ ಅನ್ನೋ ಸಂಸ್ಥೆ. ಏನು ಈ ಸಂಸ್ಥೆ ಏನು ಮಾಡುತ್ತೆ, ಇವತ್ತು ಈ ಪ್ರೋಗ್ರಾಮ್ನ ಉದ್ದೇಶ ಏನು, ಇದನ್ನು ನಾವು ಒಂದು 2 ನಿಮಿಷದ ವಿಡಿಯೋ ಮೂಲಕ ನೋಡ್ಕೊಂಡ್ಬರೋಣ. 18 ರಿಂದ 30 ವಯಸ್ಸಿನ ಯುವಕ ಯುವತಿಯರಿಗೊಂದು ಉದ್ಯೋಗದ ಸುವರ್ಣಾವಕಾಶ. ಇವತ್ತಿನ ಪೈಪೋಟಿ ಮತ್ತು ವೆಚ್ಚದ ಜಗತ್ತಿನಲ್ಲಿ ವಿದ್ಯಾಭ್ಯಾಸದ ನಂತರ ಕೆಲಸ ಸಿಗುವುದು ಅತಿ ಕಷ್ಟಕರ ವಿಷಯ. ಇಂತಹ ಸಂದರ್ಭದಲ್ಲಿ ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯು 500 ಯುವ ಪ್ರತಿಭೆಗಳಿಗೆ ಉದ್ಯೋಗ ಅವಕಾಶ ಮತ್ತು ಉಚಿತ ವ್ಯಕ್ತಿತ್ವ ವಿಕಾಸನ ತರಬೇತಿ ನೀಡುತ್ತಿದೆ. ಈ ಸಂಸ್ಥೆಯು ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಸಂಸ್ಥೆ ಆಗಿದ್ದು ಬರೋಬ್ಬರಿ 17 ವರ್ಷಗಳ ಅಪಾರ ಅನುಭವವುಳ್ಳ ಮತ್ತು ಗೌರವಾನ್ವಿತ ಸಂಸ್ಥೆ ಆಗಿದೆ. ಈ ಸಂಸ್ಥೆಯು 18 ರಿಂದ 30 ವಯಸ್ಸಿನ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡುವುದಲ್ಲದೆ ಉಚಿತ ವಸತಿ ಹಾಗೂ ತರಬೇತಿಯನ್ನು ಸಹ ನೀಡಲಾಗುತ್ತಿದೆ. ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯು ತನ್ನ ವಹಿವಾಟನ್ನ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಹೈದರಾಬಾದ್ನಲ್ಲಿ ಒಟ್ಟು 35 ಆಫೀಸ್ಗಳ ಮೂಲಕ ನಡೆಸುತ್ತಿದೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ, ಪಿಯುಸಿ, ಯಾವುದೇ ಡಿಗ್ರಿ, ಐಟಿಐ, ಡಿಪ್ಲೊಮಾ ಪಾಸ್ ಅಥವಾ ಫೇಲ್ ಆದಂತವರು ಸಹ ಸಂಪರ್ಕಿಸಬಹುದು. ಹಾಗೂ ಅಭ್ಯರ್ಥಿಗಳಿಗೆ 5 ತಿಂಗಳ ಕಾಲ ಕಂಪನಿಯಲ್ಲಿ ರೂಪಿತವಾಗಿರುವ ಉದ್ಯೋಗ ಕೌಶಲ್ಯ ಉಚಿತ ತರಬೇತಿಯನ್ನ ನೀಡಲಾಗುತ್ತದೆ.
ತಿಂಗಳಿಗೆ ತರಬೇತಿಯ ಜೊತೆಗೆ 10,000ದಿಂದ 15,000 ರು ಕೂಡ ಗಳಿಸಬಹುದು. ತರಬೇತಿಯ ನಂತರ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಬಂಡವಾಳವಿಲ್ಲದೆ ಸ್ವಂತ ಉದ್ಯಮಿಗಳಾಗುವ ಅವಕಾಶಗಳನ್ನು ಸಹ ಸಂಸ್ಥೆ ಮಾಡಿಕೊಡಲಾಗುತ್ತದೆ. ಕನ್ಸ್ಯೂಮರ್ ವರ್ಲ್ಡ್ ನಲ್ಲಿ ತರಬೇತಿಯನ್ನ ಮುಗಿಸಿ ಅತಿ ಕಡಿಮೆ ಸಮಯದಲ್ಲಿ ಅಭ್ಯರ್ಥಿಗಳು ಯಶಸ್ವಿ ಉದ್ಯಮಿಗಳಾಗಿ ತಮ್ಮ ಉದ್ಯಮದಲ್ಲಿ ಯಶಸ್ವಿ ಕಾಣುತ್ತಿರುವ ಹಲವಾರು ಉದಾಹರಣೆಗಳಿವೆ. ಸಂಸ್ಥೆಯು ಎಲ್ಲ ರೀತಿಯ ತರಬೇತಿ ಹಾಗೂ ಪ್ರಾಡಕ್ಟ್ ಅನ್ನ ನೀಡಿ ತಮ್ಮದೇ ಆದ ಸ್ವಂತ ಯಶಸ್ವಿ ಬ್ರಾಂಡ್ ಅನ್ನ ನಡೆಸಲು ಅವಕಾಶ ಕೂಡ ನೀಡುತ್ತದೆ. ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯ ಸ್ಥಾಪಕ ಸತ್ಯನಾರಾಯಣ್ ವಿಆರ್ ಇವರು ಕಂಪನಿಯ ಸ್ಥಾಪಕರಷ್ಟೇ ಅಲ್ಲದೆ ವ್ಯಕ್ತಿತ್ವ ವಿಕಾಸನ ತರಬೇತಿದಾರರು ಕೂಡ ಆಗಿರ್ತಾರೆ. ಕಂಪನಿಯು 4 ನಿರ್ದೇಶಕರನ್ನ ಹೊಂದಿದ್ದು ಥಾಮಸ್ ವಿ, ಜೇಮ್ಸ್ ಎಸ್, ಗೋಪಿಕೃಷ್ಣ ವಿ ಮತ್ತು ಬಸವರಾಜ್. ಯುವಕ ಯುವತಿಯರೇ, ನಿಮ್ಮ ಕನಸನ್ನು ನನಸು ಕೊಡೋಕ್ಕೆ ಒಂದು ವೇದಿಕೆ ಬೇಕು, ಅವಕಾಶ ಬೇಕಾಗಿರುತ್ತೆ. ಅಂತಹ ಅವಕಾಶ ವೇದಿಕೆ ಕೊಡೋ ಸಂಸ್ಥೆ ಕನ್ಸ್ಯೂಮರ್ ವರ್ಲ್ಡ್. ಈ ಕನ್ಸ್ಯೂಮರ್ ಸಂಸ್ಥೆಯ ವಿಷನ್ ಏನು ಗೊತ್ತಾ? ಎಂಪವರಿಂಗ್ ಯೂತ್ ಬೈ ಎನೇಬಲಿಂಗ್ ಲರ್ನಿಂಗ್ ಆಪರ್ಚುನಿಟೀಸ್ ಫಾರ್ ಫೈನಾನ್ಷಿಯಲ್ ಅಂಡ್ ಪ್ರೊಫೆಷನಲ್ ಸಕ್ಸಸ್, ಎನ್ಶೋರಿಂಗ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ಪ್ರೊವೈಡಿಂಗ್ ಕ್ವಾಲಿಟಿ ಪ್ರಾಡಕ್ಟ್ ಅಂಡ್ ಸರ್ವಿಸ್, ಆಲ್ಸೋ ಎಕ್ಸ್ಪಾಂಡಿಂಗ್ ಅಕ್ರಾಸ್ ಇಂಡಿಯಾ ಥ್ರೂ ಎಕ್ಸಲೆನ್ಸ್. ಏನು ಹೀಗಂದ್ರೆ ಯುವಕ ಯುವತಿಯರನ್ನ ಎಂಪವರ್ ಮಾಡೋದ್ರ ಮೂಲಕ, ಅವ್ರಿಗೆ ಹೇಳ್ಕೊಡೋದ್ರ ಮೂಲಕ ಎಂಪವರ್ ಮಾಡಿ ಆರ್ಥಿಕ ಸ್ವತಂತ್ರ ಹಾಗೂ ಅವರ ಒಂದು ಪ್ರೊಫೆಷನಲ್ ಸಕ್ಸಸ್ನ ಕೊಡತಕ್ಕಂಥ ಸಂಸ್ಥೆ ಇದು. ಲೈಕ್ ಈ ಸಂಸ್ಥೆಯಲ್ಲಿ ಯಾರ್ಯಾರು ಸಕ್ಸಸ್ ಪಡೆದಿದ್ದಾರೆ, ಅವ್ರು ಹೇಗೆ ಪಡೆದ್ರು ಅನ್ನೋದನ್ನ ಈ ಕಾರ್ಯಕ್ರಮ ನಿಮಗೆ ಹಂತ ಹಂತವಾಗಿ ಲೈಕ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಲಾಗುತ್ತೆ. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಕನ್ಸ್ಯೂಮರ್ ವರ್ಲ್ಡ್ನ ಲೆಜೆಂಡ್ಸ್ ಗ್ರೂಪ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಗ್ರೂಪ್ನ ರೆಕಾರ್ಡ್ ಕ್ರಿಯೇಟ್ ಮಾಡಿ ನಮ್ಮ ಜೊತೆಯಲ್ಲಿದ್ದಾರೆ ಥಾಮಸ್ ವಿ. ಅವ್ರನ್ನ ಈ ಒಂದು ಪ್ರೋಗ್ರಾಮ್ ಇನ್ವೈಟ್ ಮಾಡೋಣ. ವೆಲ್ಕಮ್ ಥಾಮಸ್. ನಮಸ್ಕಾರ ವೀಕ್ಷಕರೇ. ಥಾಮಸ್, ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯನ ಮಾಡಿಕೊಡಿ. ನನ್ನ ಹೆಸರು ಥಾಮಸ್ ಅಂತ. ನಮ್ಮೂರು ಬಂದು ದೊಡ್ಡ ಕನ್ನಲ್ಲಿ ಸರ್ಜಾಪುರ ರೋಡಲ್ಲಿ ಇರುವಂಥದ್ದು. ಕಂಪ್ಯೂಟರ್ ಸೈನ್ಸಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿದೆ. ತುಂಬ ಬಡ ಕುಟುಂಬದಿಂದನೇ ಬಂದಿದ್ದು. ಈ ಒಂದು ಸಂಸ್ಥೆಗೆ ಸೇರಿ 16 ವರ್ಷ ಆಗಿದೆ. ಹಂತವಾಗಿ ಬೆಳೆದು ಬಂದಿದ್ದೀನಿ. ಫಸ್ಟ್ ನಾನು ಬಂದಿದ್ದು ಫೀಲ್ಡ್ ಎಕ್ಸಿಕ್ಯೂಟಿವ್ ಆಗಿ ಬಂದಿದ್ದು. ಆಮೇಲೆ ಟ್ರೈನರ್ ಪ್ರಮೋಷನ್ ತಗೊಂಡೆ. ಅಸಿಸ್ಟೆಂಟ್ ಮ್ಯಾನೇಜರ್, ಬ್ರಾಂಚ್ ಮ್ಯಾನೇಜರ್, ಪ್ರಮೋಟಿಂಗ್ ಮ್ಯಾನೇಜರ್, ಗ್ರೂಪ್ ಹೆಡ್, ಈಗ ಡೈರೆಕ್ಟರ್ ಆಗಿದ್ದೀನಿ. ನನ್ನ ಅಂಡರಲ್ಲಿ ಲೆಜೆಂಡ್ಸ್ ಗ್ರೂಪ್ ಅನ್ನೋದ್ರಲ್ಲೇ 25 ಜನ ಮ್ಯಾನೇಜರ್ಸ್ ಇದ್ದಾರೆ. 400ಕ್ಕೂ ಹೆಚ್ಚು ಎಕ್ಸಿಕ್ಯೂಟಿವ್ಸ್ ಇದ್ದಾರೆ, ಅಂದರೆ ಮ್ಯಾನೇಜರ್ ಆಗಬೇಕು ಅಂತ ಕೆಲಸ ಮಾಡೋಂಥವ್ರು. ಇದು ನನ್ನ ಶಾರ್ಟ್ ಇಂಟ್ರಡಕ್ಷನ್. ಗುಡ್. ಸೊ ತುಂಬ ಜನ ಏನು ಹೇಳ್ತಾರೆ ಅಂದರೆ, ಯಶಸ್ವಿ ಪಡೆದಿರೋ ವ್ಯಕ್ತಿಗಳನ್ನ ನೋಡಿದಾಗ ಎಲ್ಲರೂ ಏನು ಅನ್ಕೊಳ್ತಾರೆ, ಅವ್ನು ಮೋಸ್ಟ್ಲಿ ಅವನ ಹಣೆಬರ ತುಂಬ ಚೆನ್ನಾಗಿದೆ, ಜಾತಕ ಚೆನ್ನಾಗಿದೆ, ನಕ್ಷತ್ರ ಚೆನ್ನಾಗಿದೆ ಅನಿಸುತ್ತೆ. ಇವತ್ತು ನಿಮ್ಮನ್ನ ಕೂಡ ತುಂಬ ಫ್ರೆಂಡ್ಸ್ ರಿಲೇಟಿವ್ಸ್ ನೋಡ್ಬಿಟ್ಟು ಏನು ಅನ್ಕೊಬೋದು, ಇವ್ನ ಲಕ್ ತುಂಬ ಚೆನ್ನಾಗಿತ್ತು, ಅದಕ್ಕೆ ಈ ಲೆವೆಲ್ ರೀಚ್ ಆಗಿದೆ ಅನ್ಕೊಳ್ತಾರೆ. ಬಟ್ ನಿಮ್ಮ ಜರ್ನಿ ಬಗ್ಗೆ ನಿಮ್ಗೆ ಅನ್ಸುತ್ತೆ, ನೀವು ಲಕ್ಕಿಂದ ಪಡೆದ ಅಥವಾ ಎಫರ್ಟ್ ಹಾಕಿದ್ದೀರಾ ಇದಕ್ಕೆ? ಹಾಗೆ ನನ್ನ ಕೇಳೋದಾದ್ರೆ, ನಾನು ದೇವ್ರನ್ನ ನಂಬಲ್ಲ ಅಂತಲ್ಲ, ಹಂಗನ್ಬಿಟ್ಟು ನಾನು ಮೂಢನಂಬಿಕೆನ ನಂಬಲ್ಲ. ದೇವರಲ್ಲಿ ನನಗೆ ನಂಬಿಕೆ ಇದೆ. ಎಲ್ಲ ವಾರನೂ ಚರ್ಚಿಗೆ ಹೋಗ್ತೀವಿ. ದೇವಸ್ಥಾನ ಎಲ್ಲ ಫ್ರೆಂಡ್ಸ್ ಎಲ್ಲ ಕರೆದ್ರೆ ಡೆಫಿನೆಟ್ ದೇವಸ್ಥಾನಕ್ಕೂ ಹೋಗಿದ್ದೀನಿ, ಮಸ್ಜಿದ್ಗೂ ಹೋಗಿದ್ದೀನಿ. ಬಟ್ ನಾನು ಈ ಲೆವೆಲ್ಗೆ ಬರೋದಕ್ಕೆ ಲಕ್ ಅನ್ನೋದಕ್ಕಲ್ಲ, 16 ವರ್ಷದ ಜರ್ನಿ. ಪ್ರತಿ ಹಂತವಾಗೂ ಬೆಳೆದು ಬಂದಿದ್ದೀನಿ. ಇಲ್ಲಿಗೆ ಬರಬೇಕಾದಾಗ ಕಂಪನಿ ಏನು ಬ್ಯಾಕ್ಗ್ರೌಂಡ್ ಸಪೋರ್ಟಿವ್ ಆಗಿ ನಿಂತ್ಕೊಳ್ತು, ಆ ಸಪೋರ್ಟ್ನ ನಾನು ಬಳಸ್ಕೊಂಡು, ಅಪರ್ಚುನಿಟಿ ಬಳಸ್ಕೊಂಡು ನಾನು ನೆಕ್ಸ್ಟ್ ಈ ಲೆವೆಲ್ಗೆ ಬಂದಿರೋಂಥದ್ದು. ಲಕ್ ಅಲ್ಲ, 16 ವರ್ಷದ ಎಫರ್ಟ್, ಕಂಟಿನ್ಯೂಸ್ ಎಫರ್ಟ್ ಹಾಕಿರೋದಕ್ಕೆ ಸಕ್ಸಸ್ ಪಡೆದಿರೋದು. ವೆರಿ ನೈಸ್. ಥಾಮಸ್ ಅವರೇ, ನಿಮ್ಮ 15 ವರ್ಷ ನಮ್ಮ ಜೊತೆ ಏನು ವರ್ಕ್ ಮಾಡಿದ್ರಿ ನೀವು ಈ ಜರ್ನಿನಲ್ಲಿ, ನಿಮಗೆ ತುಂಬ ಹತ್ತಿರವಾಗಿರ್ತಕ್ಕಂಥ ಹೆಮ್ಮೆ ಅನಿಸ್ತಕ್ಕಂಥ ಮೂಮೆಂಟ್ಸ್ಗಳೇನು? ನಿಜ, ನಾನು ಮ್ಯಾನೇಜರ್ ಆಗಿ ಫಸ್ಟ್ ಟೈಮ್ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ಗೆ ಬ್ಲೇಸರ್ ಕಂಪಲ್ಸರಿ ಅಂತ ಹೇಳಿದ್ರು. ಫಸ್ಟ್ ಟೈಮ್ ಬ್ಲೇಸರು 8,500. ಸರಿ, ನಮ್ಮ ಮನೇಲಿ ಹಬ್ಬ ಅಂದರೆ 4,000 ರಿಂದ 5,000ಕ್ಕೆ ಫ್ಯಾಮಿಲಿಗೆಲ್ಲ ಬಟ್ಟೆ ತಗೊಂಬಂದರು ನಮ್ಮ ತಂದೆ. ಫಸ್ಟ್ ಟೈಮ್ ನನಗೋಸ್ಕರ ನಾನು 8,500 ರೂಪಾಯಿ ಖರ್ಚು ಮಾಡಿದ್ದು ನಿಜವಾಗ್ಲೂ ಸಖತ್ ಹೆಮ್ಮೆ ಕೊಡುವಂಥ ದಿನ. ಅದಾದ್ಮೇಲೆ ಬೈಕ್ ತಗೊಂಡೆ, ಕಾರ್ ತಗೊಂಡೆ. ಇವತ್ತು ನಾನು ಟಾಪ್ ಎಂಡ್ ಡಸ್ಟರ್ ಕಾರಲ್ಲಿ ಓಡಾಡ್ತೀನಿ. ಇಷ್ಟೇ ಅಲ್ಲ, ಒಂದು ಲೆವೆಲ್ ಆದ್ಮೇಲೆ ಇವತ್ತು ನನಗೇನು ಖುಷಿ ಕೊಡುತ್ತೆ ಅಂದ್ರೆ, ನಮ್ಮ ಅಂಡರಲ್ಲಿರೋ ಮ್ಯಾನೇಜರ್ ಸಕ್ಸಸ್ ಪಡೆಯುವಂಥದ್ದು. ಅವರು ಸಕ್ಸಸ್ ಸ್ಟೋರಿ ಶೇರ್ ಮಾಡಿದಾಗ ನಂಗೆ ಸಖತ್ ಖುಷಿ ಆಗುತ್ತೆ. ನಮ್ಮಲ್ಲಿರೋ ಎಷ್ಟೋ ಜನ ಮ್ಯಾನೇಜರ್ಸ್ ಕಾರ್ ತಗೊಂಡಿದ್ದಾರೆ, ಸೈಟ್ ತಗೊಂಡಿದ್ದಾರೆ.
ಆ ಸಕ್ಸಸ್ ಸ್ಟೋರಿ ಕೇಳ್ತಾ ಇದ್ರೆ ರಿಯಲಿ ಪ್ರೌಡ್ ಮೂಮೆಂಟ್ಸ್. ವೆರಿ ನೈಸ್ ಥಾಮಸ್. ನೀವು ಹೇಳಬೇಕಾದ್ರೆ ನನಗೇನು ಜ್ಞಾಪಕ ಬರ್ತಾ ಇದೆ ಅಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ರಿಲೇಟಿವ್ಸ್ ಫಂಕ್ಷನ್ಗಳಿಗೆಲ್ಲ ಹೋಗಲಿಕ್ಕೆ ಭಯ ಬೀಳ್ತಾ ಇದ್ದು, ಒಂದು ನಾಚಿಕೆ ಇತ್ತು ನನಗೆ. ಯಾಕೆಂದರೆ ನನ್ನ ಹತ್ರ ಅಂಥ ಒಳ್ಳೆ ಬಟ್ಟೆಗಳಿರಲಿಲ್ಲ. ನನಗೂ ಚೆನ್ನಾಗಿ ಜ್ಞಾಪಕ ಇದೆ, ಆ್ಯನಿವರ್ಸರಿಗೆ ಫಸ್ಟ್ ಬ್ಲೇಸರ್ ತೊಗೊಂಡಾಗ, ಆ ಬ್ಲೇಸರ್ ತೊಗೊಂಡು ಹಾಕ್ಕೊಂಡಾಗ ಅದೊಂದು ಹೆಮ್ಮೆನೇ ತುಂಬ ಡಿಫ್ರೆಂಟ್ ಆಗಿತ್ತು. ವೀಕ್ಷಕರೇ, ನಿಮಗೆ ಈ ಕಂಪ್ನಿ ಬಗ್ಗೆ ತಿಳ್ಕೊಳಕ್ಕೆ ಆಸೆ ಇದೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಕಸಿನ್ಸ್, ರಿಲೇಟಿವ್ಸ್, ಫ್ರೆಂಡ್ಸ್ಗೆ ಯಾರಿಗಾದ್ರೂ ಡೈರೆಕ್ಟ್ ಮಾರ್ಕೆಟಿಂಗ್ ಅನ್ನತಕ್ಕಂಥ ಒಂದು ಸಂಸ್ಥೆಯಲ್ಲಿ ಬೆಳೀಬೇಕು, ಅವ್ರಿಗೊಂದು ಆಪರ್ಚುನಿಟಿ ಕೊಡಬೇಕು, ಅವ್ರ ಎಜುಕೇಷನ್ ಪಡೆದಿರಲಿ ಪಡೆದೇ ಹೋಗಲಿ, ನೀವು ಅವ್ರಿಗೇನು ಮಾಡ್ಬೋದು, ಕಾಲ್ ಮಾಡಿ ಹೇಳಿ. ನಮ್ಮ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ, ಹಲೋ, ಹೇಳಿ ನಿಮ್ಮ ಹೆಸರು? ಸರ್ ಕೇಳಿಸ್ತಿಲ್ವಾ? ಕೇಳಿಸ್ತಾ ಇದೆ. ಸ್ವಲ್ಪ ನಿಮ್ಮ ಪ್ರಶ್ನೆ ಕೇಳಿ. ನೀವು ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿಬಿಟ್ಟು ನೀವು ಮಾತಾಡಿ, ಅವಾಗ ಕೇಳಿಸುತ್ತೆ. ಓಕೆ ಸರ್, ಓಕೆ ಸರ್, ಆಯ್ತು. ಹಾಂ, ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹಾಂ, ಮನೆ. ಹಾಂ, ಹೇಳಿ ನಿಮ್ಮ ಪ್ರಶ್ನೆ ಕೇಳಿ. ಐ ಥಿಂಕ್ ಕಾಲ್ ಡ್ರಾಪ್ ಆಗಿದೆ ಅನ್ಸುತ್ತೆ. ಬನ್ನಿ, ನಮ್ಮ ಸಂಸ್ಥೆಯಲ್ಲಿರತಕ್ಕಂಥ ಪ್ರತಿಯೊಬ್ಬೊಬ್ಬ ಬ್ರಾಂಚ್ ಮ್ಯಾನೇಜರ್, ಗ್ರೂಪ್ ಹೆಡ್ ಎಲ್ಲರನ್ನೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಪರಿಚಯ ಮಾಡಿಕೊಟ್ಟು ಅವ್ರು ಹೇಗೆ ಸಕ್ಸಸ್ನ ಪಡೆದರು ಅನ್ನೋದನ್ನು ನಾವು ಇಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತೀವಿ. ಇವತ್ತು ನಾವು ತುಂಬ ಹೆಮ್ಮೆ ವಿಚಾರ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಹೆಣ್ಮಗು ಯಾವ ಒಂದು ಹಂತಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯವಿಲ್ಲ. ಆ ವ್ಯಕ್ತಿ ಯಾರೂ ಅಲ್ಲ, ಸರಸ್ವತಿ ಅಂತ ಹೇಳ್ಬಿಟ್ಟು. ಆಕೆ ತಮ್ಮ ಡಿಪ್ಲೊಮಾ ENC ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಮುಗಿಸಿ 2 ತಿಂಗಳ ಕಾಲ ಒಂದು ಬೆಂಗಳೂರಿಂದ ಗ್ಯಾಪ್ ಇತ್ತು ಅವ್ರಿಗೆ. ಎಜುಕೇಷನ್ ಮುಗಿಸಿ ಅವ್ರ ಊರಿಗೆ ಹೋದಾಗ ಅವ್ರಿಗೆ ಅನಿಸ್ತು, ಓಕೆ, ನಾನು ನನ್ನ ತಂದೆ ತಾಯಿಗೆ ಒಂದು ಸಪೋರ್ಟಾಗಿ ನಿಲ್ಲಬೇಕು ಅಂತ ಏನು ಮಾಡೋದು, ಕೊಪ್ಪಳದಿಂದ ಮತ್ತೆ ವಾಪಸ್ ಬಂದು ಆ 2 ತಿಂಗಳು ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿದವರು ಒಂದು ನ್ಯೂಸ್ ಪೇಪರ್ ಆ್ಯಡ್ ನೋಡಿ ಕನ್ಸ್ಯೂಮರ್ ಜಾಯ್ನ್ ಆದರು. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಈಕೆ ಗ್ರೂಪ್ ಹೆಡ್ ಆಗಿ ರಾಜರಾಜಿಸ್ತಾ ಇದ್ದಾರೆ. ಈ ಪ್ರೋಗ್ರಾಮ್ಗೆ ಅವ್ರು ವೆಲ್ಕಮ್ ಮಾಡೋಣ. ಸರಸ್ವತಿ ಅವರೇ, ವೆಲ್ಕಮ್ ಟು ದ ಪ್ರೋಗ್ರಾಮ್. ನಮಸ್ಕಾರ. ಗುಡ್. ಸರಸ್ವತಿ, ಇವತ್ತು ನಿಮಗೆ ಕನ್ಸ್ಯೂಮರ್ ವರ್ಡ್ ಬರಕ್ ಮೊದಲು ಲೈಫ್ ಹೇಗಿತ್ತು, ಇವತ್ತು ಬಂದ್ಮೇಲೆ 10 ವರ್ಷಗಳ ಜರ್ನಿ, ಇವತ್ತು ನಿಮ್ಗೆ ಲೈಫ್ ಹೇಗೆ ಅನಿಸ್ತಾ ಇದೆ, ನೀವು ನಮ್ಮ ವೀಕ್ಷಕರಿಗೆ ಹೇಳ್ಬೋದಲ್ವಾ? ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಮ್ಮೂರು ಬಂದು ಕೊಪ್ಪಳ. ಸೊ ನಮ್ಮ ಮನೇಲಿ ಹೇಗಿತ್ತು ಅಂತಂದ್ರೆ 7 ಜನ ನಾವು ಹೆಣ್ಮಕ್ಳು, ಒಬ್ಬ ಅಣ್ಣ, ಅಪ್ಪ ಅಮ್ಮ ಒಂದು ಚಿಕ್ಕ ಹೋಟ್ಲು ಬಿಸ್ನೆಸ್ ಮಾಡ್ತಾ ಇದ್ರು. ನನಗೆ ಡಿಪ್ಲೊಮಾ ಮುಗಿಸಿ ರಿಟರ್ನ್ ಹೋದಾಗ ಆ ಎಲ್ಲ ಪರಿಸ್ಥಿತಿ ನೋಡ್ಬಿಟ್ಟು ಇಷ್ಟು ಬಡತನ ಇದೆ ನಮಗೆ, ನಾನು ಏನಾದರೂ ಅಚೀವ್ ಮಾಡಬೇಕಲ್ಲ ಅಂತೇಳಿ ಒಂದು ನ್ಯೂಸ್ ಪೇಪರ್ ಆ್ಯಡ್ ನೋಡಿಕೊಂಡು ಬ್ಯಾಂಗ್ಳೂರಿಗೆ ಬಂದೆ. ಸೊ ಬ್ಯಾಂಗ್ಳೂರಿಗೆ ಬಂದಮೇಲೆ ನಾ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ ಕನ್ಸ್ಯೂಮರ್ ವರ್ಲ್ಡ್ ಈ ಕಂಪ್ನಿಯಲ್ಲಿ. ಈ ಕಂಪ್ನಿಯಲ್ಲಿ ಎಲ್ಲ ಥರ ಟ್ರೈನಿಂಗು ಕಂಪ್ಲೀಟ್ ಮಾಡಿದೆ, ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಎಲ್ಲ ಟ್ರೈನಿಂಗು ಕಂಪ್ಲೀಟ್ ಮಾಡಿಬಿಟ್ಟು ಮ್ಯಾನೇಜರ್ ಆದೆ. ಮ್ಯಾನೇಜರ್ ಆಗಿದ ತಕ್ಷಣ ಮತ್ತೆ ಮನೆಗೆ ಹೋಗ್ಬಿಟ್ಟು ಮನೇಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ನೋಡಿದೆ. ಯಾರ್ದು ಅಕ್ಕ ತಂಗಿರ್ದು ಮದುವೆ ಆಗಿರಲಿಲ್ಲ. ಸೊ 4 ಜನ ಅಕ್ಕಂದ್ರದ್ದು ಮದುವೆ ಆಯಿತು. ಮತ್ತೆ ನಾನು ಬ್ಯಾಂಗ್ಳೂರಲ್ಲಿ ಒಂದು ಸೈಟ್ ತಗೊಂಡೆ, ಕಾರ್ ತಗೊಂಡೆ, ಅಣ್ಣನಿಗೆ ಬಿಸ್ನೆಸ್ ಮಾಡಲಿಕ್ಕೆ ಒಂದು ಗಾಡಿ ತೆಕ್ಕೊಟ್ಟೆ. ಮತ್ತೆ ನಾನು ಬಿಸ್ನೆಸ್ಸಲ್ಲಿ ಒಂದು 10 ಜನ ಮ್ಯಾನೇಜರ್ಸ್ನ ಕ್ರಿಯೇಟ್ ಮಾಡಿದೆ. ಸೊ ಇವಾಗ ನನ್ನ ಲೈಫ್ ತುಂಬ ಚೆನ್ನಾಗಿದೆ. ಮನೇಲಿ ಯಾರಿಗೆ ಏನೇ ಪ್ರಾಬ್ಲಮ್ ಇದ್ರೂ 100% ಸಾಲ್ವ್ ಮಾಡೋಷ್ಟು ನನಗೆ ನಾನು ಬಿಸ್ನೆಸ್ಸಲ್ಲಿ ಬೆಳೆದಿದ್ದೀನಿ. ವೆರಿ ನೈಸ್ ಸರಸ್ವತಿ ಅವರೇ. ವೀಕ್ಷಕರೇ, ನಿಮ್ಮಲ್ಲಿ ಆ ಒಂದು ಯಶಸ್ಸು ಪಡಿಲೇಬೇಕನ್ನೋ ಒಂದು ಕಿಚ್ಚಿದೆ ಅನ್ನೋದಾದ್ರೆ ಈ ಸಂಸ್ಥೆ ನಿಮ್ಗೆ ಒಂದು ಒಳ್ಳೆ ಅವಕಾಶ ಕೊಡುತ್ತೆ. ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಬೋದು. ಕಾಲರ್ ರೆಡಿ ಇದ್ದಾರೆ ಅನ್ಸುತ್ತೆ. ಹಲೋ. ಹಲೋ. ಹೇಳಿ ಮೇಡಮ್. ಸರ್, ಇದು ಟಿವಿಲಿ ಏನು ನೀವು ಅಡ್ವರ್ಟೈಸ್ಮೆಂಟ್ ಕನ್ಸ್ಯೂಮರ್ ಬಗ್ಗೆ ತೋರಿಸ್ತಾ ಇದ್ದೀರಾ? ಹೌದು. ಅದು ಎಜುಕೇಶನ್ ಬೇಕಾ ಸರ್ ಅದಕ್ಕೆ? ಮೇಡಮ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅದಕ್ಕೆ ಒಂದು ಯಾವುದೇ ಪೋಸ್ಟ್ಗೂ ಒಂದು ಎಜುಕೇಶನ್ ಬೇಕಾಗಿರುತ್ತೆ. ನಮ್ಮ ಸಂಸ್ಥೆ ಏನಪ್ಪ ಮಾಡ್ತೀವಿ ಅಂದ್ರೆ ಅವ್ರಿಗೆ ಬೇಸಿಕ್ ಮಾತಾಡ್ಲಿಕ್ಕೆ ಬರುತ್ತೆ ಅನ್ನೋದಾದ್ರೆ, ಮಾತಾಡ್ಲಿಕ್ಕೆ ಬರುತ್ತೆ, ಮಾತಾಡಕ್ ರೆಡಿ ಇದ್ದಾರೆ ಅನ್ನೋದಾದ್ರೆ ನಮ್ಮಲ್ಲಿ ಅವ್ರಿಗೆ ಅವಕಾಶ ಇರುತ್ತೆ. ಬಟ್ ಸ್ಟಿಲ್ ಬೇಸಿಕ್ ಒಂದು ಕಂಪ್ನಿಲೆಲ್ಲ ಮಾಡಿ ಬಿಟ್ಟಿದೀವಿ ಸರ್. ಇವಾಗ ನಮ್ಗೆ ಇವಾಗ ಸ್ವಲ್ಪ ಪ್ರಾಬ್ಲಮ್ ಇಂದ ಹೊರಗಡೆ ಹೋಗ್ತಾ ಇಲ್ಲ. ಸೇಲ್ಸ್ ಆಗಿ ನಾವು ಫಸ್ಟ್ PNC ಮಾಡ್ತಾ ಇದ್ವಿ. ಭಾಷೆಗೆ ಏನು ಮಾತೆಗೆ ಏನು ಕಮ್ಮಿ ಇಲ್ಲ, ನಾವೆಲ್ಲ ಕಡೆ ಮಾಡಿ ಇವಾಗ
ತುಂಬಾ ಸಂತೋಷ. ನೀವು ನಿಮ್ಮ ಫೋನಲ್ಲೇ ನೀವು ಮಾತಾಡ್ತಾರೆ, ಶೈಲಿ ನೋಡಿದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅನ್ಸುತ್ತೆ. ನಮ್ಮ ಕಂಪ್ನಿಲಿ 18 ವರ್ಷದಿಂದ 30 ವರ್ಷದವರೆಗೆ, ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ಫಿಸಿಕಲ್ ವರ್ಕ್ ಜಾಸ್ತಿ ಇರುತ್ತೆ ಅಮ್ಮ. ಸೊ ಅದರಿಂದ ನಾವೇನ್ ಮಾಡ್ತೀವಿ, 18 ಇಯರ್ಸ್ ಟು 30 ಇಯರ್ಸ್ ಅವ್ರಿಗೆ ನಾವು ಅವಕಾಶ ಕೊಡ್ತೀವಿ. ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ಮೊಬೈಲ್ ನಂಬರ್ಗಳಿದೆಯಲ್ಲ, ಅದಕ್ಕೆ ನೀವು ಕಾಲ್ ಮಾಡಿ. ನೀವು ನಿಯರೆಸ್ಟ್ ಯಾವ ಊರು ನಿಮ್ದು, ಅಲ್ಲಿಗೆ ನಿಮಗೆ ಬ್ರಾಂಚಿಗೆ ನಾವು ರೆಫರ್ ಮಾಡ್ತೀವಿ. ನಿಮ್ಮ ಹೆಸರೇನು? ಇಲ್ಲಿ ಯಾವತ್ತೂ ಒಂದು 4333 ತೋರಿಸ್ತಾ ಇದೆಯಾ? ಅದೊಂದೇ ತೋರಿಸ್ತಾ ಇರೋದು. ಅದು ಬಿಟ್ಟು ಇನ್ನೊಂದು ನಂಬರ್ ಇದೆ ನೋಡಿ, ಲ್ಯಾಂಡ್ ನಂಬರ್, ಮೊಬೈಲ್ ನಂಬರ್ ಕಾಣಿಸುತ್ತೆ, ಅದಕ್ಕೆ ನೀವು ಕಾಲ್ ಮಾಡ್ಬೋದು. ಯಾವ ಊರು ನಿಮ್ದು? ಜಾಲಹಳ್ಳಿ ಕ್ರಾಸ್ ಸರ್. ನಿಮ್ದು ಎಲ್ಲಿ ಬರುತ್ತೆ ಸರ್ ಇದು ಅಡ್ರೆಸ್? ಯಾವ ಊರು ನಿಮ್ದು? ಜಾಲಹಳ್ಳಿ ಕ್ರಾಸ್, ಬೆಂಗಳೂರು ಜಾಲಹಳ್ಳಿಯಲ್ಲಿ ನಮ್ಮ ಬ್ರಾಂಚ್ ಇದೆಯಮ್ಮ. ಅಲ್ಲಿ ನೀವು ಆ ಮೊಬೈಲ್ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಅಡ್ರೆಸ್ ಕೊಡ್ತಾರೆ. ಆಲ್ ದ ಬೆಸ್ಟ್. ವೆಲ್, ನೋಡಿ, ಎಷ್ಟೊಂದು ಜನ ಹೆಣ್ಮಕ್ಳು 4 ಗೋಡೆಗಳ ಮಧ್ಯೆನೇ ಇರ್ತಾರೆ. ತಮ್ಮ ಕನಸುಗಳನ್ನ ನಿಜ ಮಾಡ್ಕೊಳ್ಬೇಕು, ಆದರೆ ಅವಕಾಶಗಳಿರೋದಿಲ್ಲ. ಆದರೆ ಇವತ್ತು ಒಂದು ನಮ್ಮ ಸಮಾಜದಲ್ಲಿ ಆ ಒಂದು ಚಿತ್ರಣ ಚೇಂಜ್ ಆಗಿದೆ. ಎಷ್ಟೋ ಜನ ಹೆಣ್ಮಕ್ಳು ದೊಡ್ಡ ದೊಡ್ಡ ಯಶಸ್ಸುಗಳನ್ನ, ಸಾಧನೆಗಳನ್ನ ಮಾಡಿದ್ದಾರೆ. ಆದರೆ ಸೇಲ್ಸ್ ಅನ್ನೋ ಫೀಲ್ಡ್ಗೆ ಬಂದಾಗ ಎಲ್ಲೋ ಒಂದು ಕಡೆ ಏನಾಗುತ್ತೆ, ತುಂಬ ಹಿಂಜರಿತಾರೆ. ಸರಸ್ವತಿ ಅವರೇ, ನೀವು ಈ ಒಂದು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅನ್ನೋ ಫೀಲ್ಡ್ನ ಒಂದು ಚಾಲೆಂಜಸ್ನ ಹೇಗೆ ನೀವು ಗೆದ್ದು ಹೊರಗಡೆ ಬಂದು ಇವತ್ತು ಈ ಸ್ಥಾನನ ಪಡೆದ್ರಿ? ಇವಾಗ ಫೀಲ್ಡ್ ವರ್ಕ್ ಅಲ್ಲಿ ತುಂಬಾ ನೆಗೆಟಿವ್ಸ್ ಬರುತ್ತೆ, ಅಂದ್ರೆ ರಿಜೆಕ್ಷನ್ಸ್ ಬರುತ್ತೆ. ನಾವು ಕಸ್ಟಮರ್ಸ್ನ ಮೀಟ್ ಮಾಡ್ಬೇಕಾದ್ರೆ ಬೇಡ ಬೇಡ ಅಂತ ಹೇಳೋ ಕಸ್ಟಮರ್ಸೇ ಜಾಸ್ತಿ ಜನ ಸಿಗ್ತಾರೆ. ಅದನ್ನ ಎಷ್ಟೊಂದ್ ಜನರ ಕೈಲೇ ಫೇಸ್ ಮಾಡಕ್ ಆಗಲ್ಲ. ಬಟ್ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ, ನೆಗೆಟಿವ್ಸ್ ಯಾರೇ ಬೇಡ ಬೇಡ ಅಂತ ಹೇಳಿದ್ರು ತಲೆನೇ ಕೆಡ್ಸ್ಕೊಳ್ತಾ ಇರ್ಲಿಲ್ಲ. ಫೀಲ್ಡ್ ವರ್ಕ್ ನ ನಾನು ಎಂಜಾಯ್ ಮಾಡ್ತಾ ಕಂಪ್ಲೀಟ್ ಮಾಡಿದೆ. ಅದಕ್ಕೆ ನನಗೆ ಈ ಬಿಸ್ನೆಸ್ ಅಲ್ಲಿ ಇಷ್ಟೊಂದು ಸಕ್ಸಸ್ ಪಡೆಯಕ್ ಸಾಧ್ಯ ಆಯ್ತು. ಥಾಮಸ್, ನಿಮ್ಗೆ ಅನ್ಸುತ್ತೆ ಸರಸ್ವತಿ ಅವರ ಸ್ಪೆಷಾಲಿಟಿಯನ್ನು ಫೀಲ್ಡ್ ವರ್ಕ್ ಅಲ್ಲಿ, ಮಾರ್ಕೆಟಿಂಗ್ ಅಲ್ಲಿ? ಸರಸ್ವತಿ ಸ್ಪೆಷಾಲಿಟಿ ಏನು ಅಂದರೆ, ಒಂದು ಶಿ ಲವ್ಸ್ ಹರ್ ಫ್ಯಾಮಿಲಿ. ಮನೆಯಿಂದ ಬಂದಾಗ ಯಾವಾಗಲೂ ಶೇರ್ ಮಾಡ್ಕೊಳ್ಳೋ, ಇಷ್ಟು ಜನ ಅಕ್ಕ ತಂಗಿರಿದ್ದಾರೆ, ಬಡವರು, ನಾವು ತುಂಬ ದೊಡ್ಡ ಲೆವೆಲ್ಗೆ ಬೆಳಿಬೇಕು ಅನ್ನೋ ಒಂದು ಹಂಬಲ ಅವ್ರನ್ನ ಸಕ್ಸಸ್ ಹಿಡಿದಿಡ್ಸಿಲ್ಲ, ಜೊತೆಗೆ ಕರ್ಕೊಂಬಂತು. ಎಂಥ ನೆಗೆಟಿವ್ನು ಫೇಸ್ ಮಾಡೋಂಥ ಧೈರ್ಯ ತಗೊಂಬಂದಿದ್ದು ಬಿಕಾಸ್ ಆಫ್ ಶಿ ಲವ್ಸ್ ಹರ್ ಫ್ಯಾಮಿಲಿ ಮೋಸ್ಟ್. ಇಟ್ಸ್ ಅಮೇಝಿಂಗ್. ನೋಡಿ, ಯಾರು ನಾನು ಇಂಟರ್ವ್ಯೂ ತೊಗೊಬೇಕಾದ್ರೆ ಎಲ್ಲರಿಗೂ ನನ್ನ ಒಂದು ಬೇಸಿಕ್ ವರ್ಕ್ ಮಾಡಬೇಕಾದ್ರೆ ನಾನು ಬ್ರಾಂಚ್ ಮ್ಯಾನೇಜರ್ ಆಗಿ ನಾನು ನಡೆಸಬೇಕಾದ್ರೆ ಬ್ರಾಂಚಲ್ಲಿ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ, ನೀವು ಯಾರನ್ನ ತುಂಬ ಇಷ್ಟ ಬೀಳ್ತೀರಾ ಮನೇಲಿ, ತಂದೆನಾ ತಾಯಿನ ಅಂತ ಕೇಳಿದಾಗ ಅವ್ರು ಹೇಳೋರು, ಇಲ್ಲ ನಾನು ಎಲ್ಲರನ್ನೂ ಇಷ್ಟ ಬೀಳ್ತೀನಿ. ಅಂಥ ವ್ಯಕ್ತಿಗಳು ನಮ್ಮಲ್ಲಿ ಲಾಂಗ್ ಟೈಮಲ್ಲಿ ನಿಂತು ಬೆಳೆದಿರೋದನ್ನು ನಾನು ಗಮನಿಸಿದ್ದೀನಿ. ಯಾರು ಫ್ಯಾಮಿಲಿನ ತುಂಬ ಇಷ್ಟ ಬೀಳ್ತಾರೆ, ಅವ್ರನ್ನ ಪೂಜಿಸ್ತಾರೆ, ಅವ್ರಿಗೋಸ್ಕರ ಕೆಲಸ ಮಾಡ್ಬೇಕಂತಾರೆ, ಎಷ್ಟು ಕಷ್ಟ ಬೇಕಾದರೂ ಅವರು ಬೆಳಿಲಿಕ್ಕೆ ರೆಡಿ ಇರ್ತಾರೆ. ಸರಸ್ವತಿ, ನೀವು ಈ ಒಂದು ಕನ್ಸ್ಯೂಮರ್ ಸಂಸ್ಥೆಯಲ್ಲಿ ಈ ರೀತಿ ಹಂತವಾಗಿ ಮೇಲೆ ಬೆಳೆದಿದ್ದೀರಾ. ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿದ್ರಲ್ಲಿ, ಏನೇನು ಇನ್ವೆಸ್ಟ್ ಮಾಡಿದ್ರಿಂದ ನೀವು ಈ ಹಂತಕ್ಕೆ ಬೆಳೆಯಕ್ಕೆ ಸಾಧ್ಯವಾಯಿತು? ಸೊ ನಾನು ಕಂಪ್ನಿಗೆ ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ, ನನ್ನ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ದು 100 rupees ಮಾತ್ರನೇ. ದುಡ್ಡು ಅಂತ ಬಂದಾಗ 100 ರೂಪಾಯಿ ಅಷ್ಟೇ. ಅದ್ರ ಜೊತೆಗೆ ನಾನು ಏನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದ್ರೆ, 100% ನಾನು ಹಾರ್ಡ್ ವರ್ಕ್ ಮಾಡಿದೆ, ನನ್ನ ಒಂದು ಟೈಮ್ನ ಡೆಡಿಕೇಟ್ ಮಾಡಿದೆ, ಅಂಡ್ ಆನೆಸ್ಟಿಯಿಂದ ಎಫರ್ಟ್ ಆಗದೆ. ಈ 3 ಥಿಂಗ್ಸ್ನ ನಾನು ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಇವತ್ತು ನಾನು ಈ ಲೆವೆಲಲ್ಲಿ ಇದ್ದೀನಿ. ವೆರಿ ನೈಸ್. ಸ್ಟಿಲ್ ಐ ರಿಮೆಂಬರ್ ಸರಸ್ವತಿ ಅವರು ಆ ಬೇಸಿಕ್ ಲೆವೆಲಲ್ಲಿ, ಅಂದರೆ ಒಂದು 9 ವರ್ಷದ ಹಿಂದೆ ಆರೋಗ್ಯ ಸರಿಗಿಲ್ಲ ಅಂಥೇಳಿ ಎಷ್ಟೊಂದು ಸತಿ 1-to-1 ಮೀಟಿಂಗಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ, ಸರ್ ನನ್ನ ಕೈಲಿ ಆಗಲ್ಲ, ತುಂಬ ಕಷ್ಟ ಇದೆ ಅಂಥೇಳಿ. ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ, ಈ ಫೀಲ್ಡ್ ವರ್ಕ್ ಅನ್ನೋದು ನಮ್ಮನ್ನು ಎಷ್ಟು ಸ್ಟ್ರಾಂಗ್ ಮಾಡಿಬಿಡುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟಿಂಗಲ್ಲಿ ಫಿಸಿಕಲ್ ಆಗಿ ನಮ್ಗೆ ಏನಾಗುತ್ತೆ, ಟಯರ್ಡ್ ಆಗ್ಬೋದು. ಬಟ್ ಮೆಂಟಲ್ ರಿಜೆಕ್ಷನ್ ಇರ್ತಿಲ್ಲ, ಸೈಕಲಾಜಿಕಲಿ ಕಸ್ಟಮರ್ ಬೇಡ ಬೇಡ ಅಂತ ಹೇಳಿದಾಗ ನಮ್ಮನ್ನು ಅದು ಸ್ಟ್ರಾಂಗ್ ಮಾಡೋಕ್ಕೆ ಶುರು ಮಾಡುತ್ತೆ. ಓಕೆ, ನೆಕ್ಸ್ಟ್ ಕಸ್ಟಮರ್ ಅನ್ನೋದು. ಹಾಗೆ ನಮ್ಮ ಮೇಲೆ ನಾವು ಟಫ್ ಆಗಿದ್ದಾಗ ನಾವು ಎಷ್ಟು ಸ್ಟ್ರಾಂಗ್ ಆಗಿ ಶುರು ಆಗ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ಉದಾಹರಣೆ ಸರಸ್ವತಿ ನಮ್ಮ ಮುಂದೆ ಇದ್ದಾರೆ. ವೀಕ್ಷಕರೇ, ನಿಮ್ಮ ಒಂದು ಕರೆ ನಿಮ್ಮನ್ನ ಜೀವ ದಿಕ್ಕನ್ನೇ ಬದಲಾಯಿಸುತ್ತೆ. ಕನ್ಸ್ಯೂಮರ್ ವರ್ಡ್ ನಿಮ್ಗೊಂದು ಅವಕಾಶ ಕೊಡ್ಲಿಕ್ಕೆ ರೆಡಿ ಇದೆ. ನೀವು ಕಾಲ್ ಮಾಡ್ಬೋದು, ರೆಫರ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರು ಮಕ್ಕಳಿದ್ದಾರೆ 18 ಇಯರ್ಸ್ ಟು 30 ಇಯರ್ಸ್, ಒಂದು ಒಳ್ಳೆ ಅವಕಾಶನ ಹುಡುಕ್ತಾ ಇದ್ದಾರೆ, ಅವ್ರಿಗೆ ಇವು ಸ್ಕ್ರೀನ್ ಮೇಲೆ ಕಾಡ್ತಾ ಇರೋ ನಂಬರ್ಗೆ ಕಾಲ್ ಮಾಡ್ಲಿಕ್ಕೆ ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿ. ವೆಲ್, ಲೈಕ್ ಸರಸ್ವತಿ, ನಿಮಗೆ ನೆಕ್ಸ್ಟ್ ಪ್ರಶ್ನೆ ಏನಂತ ಹೇಳಿದ್ರೆ, ನಿಮ್ಮ ಒಂದು ಫ್ಯೂಚರ್ ಕನಸೇನಿದೆ ಅಂದರೆ, ಒಂದು ಲೆವೆಲಲ್ಲೂ ಏನಾಗುತ್ತೆ ಅಂದರೆ, ಒಂದು ಸ್ಥಾನ ಲೈಕ್ ಏನೂ ಇಲ್ಲದ್ರೆ ಒಂದು ಅಚೀವ್ ಮಾಡಿದ್ಮೇಲಿಂದ ಓಕೆ ಸಾಕು ಅಂತ ಕೂತ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿಂದ ನೆಕ್ಸ್ಟ್ ನಿಮಗೆ ಒಂದು 5 to 10 ಇಯರ್ಸ್ ಏನು ನೀವು ಕನಸಿಟ್ಕೊಂಡಿದ್ದೀರಾ ಕನ್ಸ್ಯೂಮರ್ ವರ್ಲ್ಡಲ್ಲಿ, ಒಂದು ಸೊಸೈಟಿಗೆ ಏನು ಕಾಂಟ್ರಿಬ್ಯೂಷನ್ ಮಾಡ್ಬೇಕಂತಿದ್ದೀರಾ? ನೋಡಿ, ಇವಾಗ ನಾನು ಬಡ ಕುಟುಂಬದಿಂದ ಬಂದಿರೋ ಹುಡುಗಿ, ಬಂದೆ, ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದೆ, ಮ್ಯಾನೇಜರು ಆದೆ, ಮನೇಲಿರೋ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡಿದೆ.
ಇವಾಗ ನನಗೇನ್ ಗೋಲ್ ಸೆಟ್ ಆಗಿದೆ ಅಂದ್ರೆ ನಂತರ ಎಷ್ಟೊಂದ್ ಜನ ಹುಡುಗರು ಬಡತನದಲ್ಲೇ ಇದ್ದಾರೆ. ಸೊ ಅವ್ರೇನಾದ್ರೂ ನಮ್ ಕಂಪ್ನಿಗೆ ಬಂದ್ರೆ ಡೆಫಿನೆಟ್ಲಿ ನಾವು ಅವ್ರಿಗೆ ಟ್ರೈನಿಂಗ್ ಕೊಡೋದಕ್ಕೆ ರೆಡಿ ಇದೀವಿ. ಅವ್ರ ಕನ್ಸು ಏನಿರುತ್ತೆ ಅದನ್ನ ನನಸು ಮಾಡ್ತೀವಿ. ಪರ್ಸನಲ್ ಗೋಲ್ ಅಂತ ಕೇಳೋದಾದ್ರೆ ಇವಾಗ ನಾನು ಗ್ರೂಪ್ ಹೆಡ್ ಆಗಿದ್ದೀನಿ. 10 ಜನ ಮ್ಯಾನೇಜರ್ಸ್ ನ ಕ್ರಿಯೇಟ್ ಮಾಡಿ 10 ಜನ ಮ್ಯಾನೇಜರ್ಸ್ ಕಡೆಯಿಂದನೂ 10 ಜನ ಮ್ಯಾನೇಜರ್ಸ್ ನ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. 250 ಮ್ಯಾನೇಜರ್ಸ್ ನ 2020 ಒಳಗಡೆ ಅಚೀವ್ ಮಾಡ್ಬೇಕು ಅಂತ ಎಲ್ಲಾ ಎಫರ್ಟ್ ಆಗ್ತಾ ಇದೀವಿ. ಅದ್ರಲ್ಲಿ ನಾನು ಎಫರ್ಟ್ ಆಗ್ತಾ ಇದ್ದೀನಿ. ಈ ತರ ಸಾವಿರಾರು ಜನ ಬಂದ್ರು 100% ಅವರ ಒಂದು ಕನಸನ್ನ ನನಸು ಮಾಡ್ಬೇಕು ಅಂತ ನಾನು ಫ್ಯೂಚರ್ ಗೋಲ್ ನ ಇಟ್ಕೊಂಡಿದ್ದೀನಿ. ವೆರಿ ನೈಸ್. ನೋಡಿ ವೀಕ್ಷಕರೇ, ಯಾರಾದ್ರೂ ಒಂದು ಸಂಸ್ಥೆನಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಅವರ ಒಂದು ಶ್ರಮ, ಹಾಗೆ ಸಂಸ್ಥೆಯ ಒಂದು ಪ್ರೋತ್ಸಾಹ ಮತ್ತು ಟ್ರೈನಿಂಗ್. ಒಂದು ಕರೆ ಇದೆ ನಮಗೆ, ಕೇಳಿಸ್ಕೊಂಡು ಮುಂದುವರ್ಸೋಣ. ಹಲೋ ಹಲೋ, ಹೇಳಿ ಸರ್ ನಮಸ್ತೆ, ಸಾಗರ್ ಅಂತ ಹೇಳಿ. ಸ್ವಲ್ಪ ಜೋರಾಗಿ ಮಾತಾಡಿ ಸಾಗರ್. ಸರ್ ಅದೇ ಯಾವ ಜಾಬ್ ಹುಡುಕ್ತಾ ಇದ್ದೀವಿ ಮೆಕ್ಯಾನಿಕಲ್ಗೆ. ಓಕೆ, ಏನು ನಿಮ್ಮ ಕ್ವಾಲಿಫಿಕೇಶನ್? ಯಾವ ಊರಿಂದ ಕಾಲ್ ಮಾಡ್ತಾ ಇರೋದು ನೀವು? ನಾವು ಭದ್ರಾವತಿಯಿಂದ. ಓಕೆ, ವೆರಿ ಗುಡ್. ಬಿ ಮೆಕ್ಯಾನಿಕಲ್ ಸರ್, ಡಿಪ್ಲೊಮಾ ಆಗಿದೆ. ಓಕೆ, ಅದೇ ಸರ್ ನಾವು ತುಂಬಾ ಕಡೆ ಹುಡುಕಿದ್ವಿ, ಬಟ್ ಎಲ್ಲೂ ನಮಗೆ ಕೆಲಸ ಸಿಗ್ತಾ ಇಲ್ಲ. ಫ್ರೆಷರ್ಸಿಗೆ ಓಪನಿಂಗ್ಸ್ ಇಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಮಾತ್ರ ತಗೊಳ್ತೀವಿ ಅಂತಿದ್ದಾರೆ. ನೋಡಿ ಇವಾಗ ಇವತ್ತಿನ ಸಮಸ್ಯೆ ಏನಂತ ಹೇಳಿದ್ರೆ ಕಾರ್ಪೊರೇಟ್ ವರ್ಲ್ಡಲ್ಲಿ ಎಲ್ಲರೂ ತುಂಬ ಡಿಗ್ರಿ ಹೋಲ್ಡರ್ಗಳಾಗಿರೋದ್ರಿಂದ ಏನಾಗುತ್ತೆ, ದೇ ಎಕ್ಸ್ಪೆಕ್ಟ್ ವೈಟ್ ಕಾಲರ್ AC ಹಾಲ್ ಜಾಬ್ನ ಹುಡುಕ್ತಾ ಇದ್ದಾರೆ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಆ ವರ್ಕ್ ಪ್ರೆಷರಲ್ಲಿ ಕೆಲವರು ಉಳಿಸ್ಕೊಳ್ತಾರೆ, ಕೆಲವರು ಉಳ್ಕೊಳಕ್ಕಾಗೋದಿಲ್ಲ. ನೀವು ಒಂದು ಹೊಸ ಒಂದು ವಿಭಿನ್ನವಾದಂತಹ ಒಂದು ಕ್ಷೇತ್ರಕ್ಕೆ ಒಂದು ನಿಮ್ಮನ್ನು ನೀವು ಎಕ್ಸ್ಪೀರಿಯನ್ಸ್ ತೊಗೊಳ್ತೀನಿ ಅಂದಾದರೆ ಡೈರೆಕ್ಟ್ ಮಾರ್ಕೆಟಿಂಗ್ ನಿಮಗೆ ತುಂಬ ಸೂಕ್ತವಾಗಿರೋಂಥದ್ದು. ಇಲ್ಲಿ ನೀವೇನು ಬಂಡವಾಳ ಹಾಕಬೇಕಾಗಿಲ್ಲ. ಬನ್ನಿ, ನಮ್ಮ ಸ್ಕ್ರೀನಲ್ಲಿ ಕಾಣಿಸಿರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ. ನಾವು ನಿಮಗೆ ಶಿವಮೊಗ್ಗದಲ್ಲಿ ನಮ್ಮ ಬ್ರಾಂಚ್ನ ಅಡ್ರೆಸ್ ಕೊಡ್ತೀವಿ. ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ಅಬ್ಸರ್ವೇಷನ್ ಡೇ ಅಂತ ಇರ್ತದೆ, ಅದ್ರಲ್ಲಿ ನೀವು ಪಾಸ್ ಆದಮೇಲೆ ನೀವು ಇದಕ್ಕೆ ಸೂಟ್ ಆಗ್ತೀರಾ ಅಂತ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಯು ಕ್ಯಾನ್ ಕಂಟಿನ್ಯೂ ದ ಜರ್ನಿ ವಿತ್ ಅವರ್ ಕನ್ಸ್ಯೂಮರ್ ವರ್ಲ್ಡ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಆಲ್ ದ ಬೆಸ್ಟ್. ವೆಲ್, ಸೊ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಒಂದು ದೊಡ್ಡ ಸಂಸ್ಥೆಗಳಲ್ಲಿ ಬೆಳಿಬೇಕಂದ್ರೆ ಅವರ ಒಂದು ಎಫರ್ಟ್ ಕಮಿಟ್ಮೆಂಟ್ ಹೇಗೆ ಇರುತ್ತೋ ಹಾಗೆ ಸಂಸ್ಥೆಯಲ್ಲೂ ಒಂದು ಒಳ್ಳೆ ಟ್ರೈನಿಂಗ್ ಪ್ರೊಸೀಜರ್ ಅಂತ ಇದ್ದಾಗ ಮಾತ್ರ ಅದು ಸಂಸ್ಥೆ ತುಂಬ ಎತ್ತರವಾಗಿ ಬೆಳೆಯಕ್ಕೆ ಸಾಧ್ಯ, ಹಾಗೂ ತಮ್ಮ ಜೊತೆಗಾರನು ತಮ್ಮ ಸಿಬ್ಬಂದಿ ವರ್ಗನ ಬೆಳೆಸಕ್ಕೆ ಸಾಧ್ಯವಾಗುತ್ತೆ. ಸೊ ಸರಸ್ವತಿ ಅವರೇ, ನಮ್ಮ ಸಂಸ್ಥೆ ಕನ್ಸ್ಯೂಮರ್ ವರ್ಲ್ಡಲ್ಲಿ ನಿಮ್ಮ ಪ್ರಕಾರ ಯಾವ ಸಿಸ್ಟಮ್ ಟ್ರೈನಿಂಗು ತುಂಬ ಎಫೆಕ್ಟಿವ್ ಆಗಿ ಜನರನ್ನ ಬೆಳೆಸ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ನನ್ನ ಪ್ರಕಾರ ನಮ್ಮಲ್ಲಿ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಯಾವುದೇ ಹುಡುಗ ಅಂದ್ರೆ ಕ್ವಾಲಿಫಿಕೇಶನ್ ಏನಾದ್ರೂ ಆಗಿರ್ಲಿ, ಹೈಟ್ ಏನಾದ್ರೂ ಇರ್ಲಿ, ಕಲರ್ ಏನಾದ್ರೂ ಇರ್ಲಿ, ಎಕ್ಸ್ಪೀರಿಯನ್ಸ್ ಇರ್ಲಿ ಇಲ್ದೇ ಇರ್ಲಿ, ಯಾರೇ ಬಂದ್ರೂ ನಾವು ಬೇಸಿಕ್ ಇಂದ ಟ್ರೈನಿಂಗ್ ಕೊಡ್ತೀವಿ. ಏನ್ ನಮ್ಮಲ್ಲಿ ಸಿಸ್ಟಮ್ಸ್ ಇದೆ, 5 steps 8 steps 4 factors, ಅದ್ರ ಮುಖಾಂತರ ನಮ್ಮ ಒಂದು ಟ್ರೈನಿಂಗ್ ನ ನಾವು ಸ್ಟಾರ್ಟ್ ಮಾಡ್ತೀವಿ. ಅದೆಲ್ಲ ಕೂಡ ತುಂಬಾ ನಮ್ಗೆ ಹೇಳ್ಕೊಡುತ್ತೆ. ಅದಾದ್ಮೇಲೆ ಮ್ಯಾನೇಜರ್ ಆದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಮಂತ್ಲಿ ಟ್ರೈನಿಂಗ್ಸ್ ಎಲ್ಲ ಇರುತ್ತೆ ಅಂಡ್ MD ಸರ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಸರಸ್ವತಿ ಅವರೇ, ಒಂದು ಕೆಲಸ ಮಾಡೋಣ, ಕಾಲ್ ಮಾಡ್ತಾ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ, ಅವ್ರ ಕರೆ ಅಂತ ನೆಕ್ಸ್ಟ್ ಮುಂದುವರಿಸೋಣ. ಹಲೋ ಹಲೋ ಐ ಥಿಂಕ್ ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಸರಸ್ವತಿ ಅವರೇ, ಸೊ ಆ ಮ್ಯಾನೇಜರ್ ಆಗಿದ ತಕ್ಷಣ MD ಕಡೆಯಿಂದೆಲ್ಲ ಟ್ರೈನಿಂಗ್ ಸಿಗುತ್ತೆ. ಮಂತ್ಲಿ ಬರ್ತಾರೆ, ಹೊಸ ನಾಲೆಡ್ಜ್ ಕೊಡ್ತಾರೆ, ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಎಲ್ಲಾ ಬೇಸಿಕ್ ಟ್ರೈನಿಂಗು ತುಂಬಾ ಚೆನ್ನಾಗಿದೆ. ನನ್ಗೆ ತುಂಬಾ ಇಷ್ಟ ಆಗಿದ್ದು, ಇಲ್ಲಿ ಯಾರೇ ಬಂದು ಹಾರ್ಡ್ ವರ್ಕ್ ಮಾಡಿದ್ರೆ ಅವ್ರಿಗೆ ಲೈಫ್ ಟೈಮ್ ಸಕ್ಸಸ್ ಸಿಗುತ್ತೆ. ವೆರಿ ಗುಡ್. ಸೊ ಥಾಮಸ್, ನಿಮ್ಮ ಪ್ರಕಾರ ನಮ್ಮ ಒಂದು ಬೇಸಿಕ್ ಸೇಲ್ಸ್ ಟ್ರೈನಿಂಗಿಂದ ಹಿಡಿದು ಬ್ರಾಂಚ್ ಮ್ಯಾನೇಜರ್, ಗ್ರೂಪ್ ಡೈರೆಕ್ಟರ್ವರೆಗೂ ಟ್ರೈನಿಂಗ್ ಇದೆ. ನಿಮ್ಗೆ ಅನ್ಸಿದ್ದು ತುಂಬ ಇಂಪ್ಯಾಕ್ಟ್ ಕೊಡತಕ್ಕಂಥ ಯಾವ ಟ್ರೈನಿಂಗು ನಿಮ್ಗೆ ತುಂಬ ಹತ್ತಿರವಾದದ್ದು? ಇದು ಹೇಗಿದೆ ಕ್ವಶನ್ ಅಂದರೆ, ನಿಮ್ಮ ದೇಹದಲ್ಲಿ ಯಾವ ಪಾರ್ಟ್ ತುಂಬ ಇಂಪಾರ್ಟೆಂಟ್ ಅಂತ ಕೇಳ್ದಂಗಿದೆ. ನನ್ನ ಕೈ ಅಂತ ಹೇಳಂಗಿಲ್ಲ, ಕಣ್ಣು ಹೇಳಂಗಿಲ್ಲ, ಎಲ್ಲ ಇದ್ರೇನೆ ದೇಹ. ಕನ್ಸ್ಯೂಮರ್ ವರ್ಲ್ಡಲ್ಲಿ ಎಲ್ಲ ಟ್ರೈನಿಂಗು ಇಂಪಾರ್ಟೆಂಟೆ. ಫಸ್ಟ್ ಸ್ಟಾರ್ಟಿಂಗ್ ಯಾರು ಬರ್ತಾರೆ ಅವರಿಗೆ ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್ ಪ್ರೋಗ್ರಾಮ್ ಅಂತ ಇದೆ, ಮರ್ಚೆಂಡೈಸರ್ ಅಂತ ಕರಿತೀವಿ ಅವರಿಗೆ. ಅದರಿಂದ ನೆಕ್ಸ್ಟ್ ಲೆವೆಲ್ ಅವ್ರು ಪ್ರಮೋಷನ್ ತಗೊಂಡಾಗ ಟ್ರೈನರ್ ಅಂತ ಹೇಳ್ತೀವಿ. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಷನ್ ತಗೊಂಡಾಗ ಲೀಡರ್ ಪ್ರಮೋಷನ್ ಅಂತ ಕರಿತೀವಿ. ಅದಕ್ಕಿಂತ ನೆಕ್ಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್, ಬ್ರಾಂಚ್ ಮ್ಯಾನೇಜರ್, ಪ್ರಮೋಟಿಂಗ್ ಓನರ್, ಗ್ರೂಪ್ ಹೆಡ್, ಡೈರೆಕ್ಟರ್, ಹೀಗೆ ಎಲ್ಲ ಹಂತವಾಗೂ
ಟ್ರೈನಿಂಗ್ ಕೊಡ್ತೀವಿ. ಗುಡ್. ಥಾಮಸ್ ಅವರೇ, ಒಂದು ಕಾಲ್ ಇದೆ, ಅದನ್ನ ಅಟೆಂಡ್ ಮಾಡಿ ಕಂಟಿನ್ಯೂ ಮಾಡೋಣ. ಹಲೋ. ಹಲೋ. ಹಾಂ, ಹೇಳಿ. ಹಾಂ ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಹಾಂ, ನಾವು ವಿದ್ಯಾ ಅಂತೇಳಿ. ಹಾಂ, ಹೇಳಿ ವಿದ್ಯಾ, ಧೈರ್ಯವಾಗಿ ಮಾತಾಡಿ, ಪರವಾಗಿಲ್ಲ, ಆರಾಮಾಗಿ ಮಾತಾಡಿ. ನಾನಿವಾಗ ಡಿಗ್ರಿ ಮುಗಿಸಿದ್ದೀನಿ. ಹಾಂ ಹಾಂ. ನೆಕ್ಸ್ಟ್ ಏನು ಮಾಡ್ಬೋದು ಅಂತ. ಯಾವ ಊರಮ್ಮ ನಿಮ್ಮದು? ನಮ್ಮದು ಶಿವಮೊಗ್ಗ. ಶಿವಮೊಗ್ಗನಾ? ಓಕೆ. ನೋಡಿ, ಶಿವಮೊಗ್ಗದಲ್ಲಿ ನಮ್ಮ ಬ್ರಾಂಚ್ ಇದೆ. ಹೆಣ್ಮಕ್ಳಿಗೂ ಕೂಡ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಆದಂಥ ಉಚಿತವಾದಂಥ ವಸತಿ ಸೌಲಭ್ಯ ಇದೆ. ನೀವು ಏನು ಓದಿದ್ದೀರಾ? ಡಿಗ್ರಿ ಮಾಡಿದ್ದೀರಾ ಅಂತ ಹೇಳಿದ್ರಲ್ವಾ? ಹಲೋ. ಹಲೋ. BSc. ಹಾಂ, PUC ಮಾಡಿದ್ದೀರಾ. ಸೊ ನಮ್ಗೆ ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಮೊಬೈಲ್ ನಂಬರ್ ನೀವು ಕಾಲ್ ಮಾಡಿದ್ರೆ ನಿಮಗೆ ನಮ್ಮ ಒಂದು ಬ್ರಾಂಚ್ ಅಡ್ರೆಸ್ ಕೊಡ್ತೀವಿ. ನೀವು ಅಲ್ಲಿ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಈ ಸಂಸ್ಥೆಯ ಒಂದು ಸಂಪೂರ್ಣವಾದಂಥ ಬೇಸಿಕ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಅದರಲ್ಲಿ ನೀವು ಬೇಸಿಕ್ ಇಂಟರ್ವ್ಯೂ ಪಾಸ್ ಆದಮೇಲಿಂದ ನಿಮ್ಗೆ ಅಬ್ಸರ್ವೇಷನ್ ಒಂದು ಡೇ ಇರುತ್ತೆ. ಅಲ್ಲಿಂದ ನೀವು ನಮ್ಮ ಜೊತೆಯಲ್ಲಿ ಕಂಟಿನ್ಯೂ ಮಾಡ್ಬೋದು ವರ್ಕು. ಕಾಲ್ ಮಾಡಿದ್ದಕ್ಕೆ ಆಲ್ ದ ಬೆಸ್ಟ್ ಮಾ. ರೈಟ್. ಥಾಮಸ್ ಅವರೇ, ನಾನು ನಿಮ್ಗೆ ಕೇಳಿದಂಥ ಪ್ರಶ್ನೆ ಏನಂದರೆ, ಲೈಕ್ ಇದೊಂಥರ ಕ್ಲಿಷ್ಟವಾದ ಪ್ರಶ್ನೆ, ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿಮಗೆ ಪರ್ಸ್ನಲಿ ಯಾವ ಒಂದು ಹಂತದ ಟ್ರೈನ್ ತುಂಬ ಇಷ್ಟ ಆಗಿದ್ದು, ಸೊ ದಟ್ ನೀವು ಅದನ್ನು ಕೊಡ್ತಾ ನಿಮ್ಮನ್ನು ನೀವು ಮರ್ತೋಗ್ಬಿಡ್ತೀರಾ? ಅದನ್ನು ಸುಮ್ಮನೆ ನಾನು ಜನರಲ್ಲಾಗಿ ಕೇಳ್ತಾ ಇದ್ದೀನಿ. ಓಕೆ, ನನಗೆ ಅಂದಾಗ ಒಂದು ವಿಷಯದಲ್ಲಿ ಅಂದರೆ, ನಾನು ಬೇರೆಯವ್ರ ಟ್ರೈನಿಂಗ್ ಏನು ಕೊಡ್ತೀನಿ ನನಗೆ ತುಂಬ ಇಷ್ಟವಾದ ಪಾರ್ಟು ಎಲ್ಲ ರಂಗದಲ್ಲೂ ಕೂಡ. ಅದರಲ್ಲೂ ಕನ್ಸ್ಯೂಮರ್ ವರ್ಲ್ಡ್ನ ನಿಜವಾದ ಒಂದು ಅಪರ್ಚುನಿಟಿ ಅಂದರೆ ಅವ್ರು ಏನು ದುಡಿಬೋದು, ಎಲ್ಲಿವರೆಗೂ ಬೆಳಿಬೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಅದು ನನಗೆ ತುಂಬ ಹತ್ರವಾದದ್ದು. ಯಾಕಂದರೆ ನಾನು ಅದನ್ನ ಪರ್ಸ್ನಲಿ ಅನುಭವಿಸಿದ್ದೀನಿ. ಖುಷಿ ಆಗುತ್ತೆ ನನಗೆ, ನಾನು ಅದೇ ಲೆವೆಲಿಂದ ಬಂದಿರೋದು ಅನ್ನೋದು. ಆ ಒಂದು ನಾನು ಆ ಅಪರ್ಚುನಿಟಿ ಬೇರೆಯವ್ರಿಗೆ ಹೇಳಿಕೊಡೋದು ನನಗೆ ತುಂಬ ಖುಷಿಯಾಗಿರೋಂಥ ಒಂದು ಟ್ರೈನಿಂಗ್ ಪಾರ್ಟ್. ವೆರಿ ನೈಸ್. ನೋಡಿ ವೀಕ್ಷಕರೇ, ಪ್ರತಿಯೊಂದೊಂದು ಸಂಸ್ಥೆನಲ್ಲೂ ಅದೊಂದು ಸಿಸ್ಟಮ್ ಅನ್ನೋದಿರುತ್ತೆ. ಸಿಸ್ಟಮ್ ಜೊತೆಗೆ ವಿಷನ್ ಅಂತಿರುತ್ತೆ, ವ್ಯಾಲ್ಯೂ ಅಂತಿರುತ್ತೆ, ಹಾಗೆ ಒಂದು ಕಲ್ಚರ್ ಅನ್ನೋದು ಕೂಡ ಇರುತ್ತೆ. ಕಲ್ಚರ್ ಡಿಫೈನ್ ಆಗಿರುತ್ತೆ, ಸಮ್ಟೈಮ್ಸ್ ಡಿಫೈನ್ ಮಾಡಿ ಅಥವಾ ಡಿಫೈನ್ ಆಗದಿರಂಗೆ. ಐ ಥಿಂಕ್ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿ ಅಮ್ಮ. ಸರ್, ನಾವು ಬೆಂಗಳೂರಿಂದ ಮಾತಾಡ್ತಾ ಇದ್ದೀವಿ, HLಯಿಂದ. ಹಾಂ, ಹೇಳಿ. ನನ್ನ ತಮ್ಮ BE ಮಾಡಿದ್ದಾನೆ ಸರ್. ಓಕೆ. ಆದ್ರೆ ಅವನು ಕೆಲಸ ತುಂಬಾ ಹುಡುಕಾಡ್ತಾ ಇದ್ದಾನೆ, ಎಲ್ಲೂ ಸಿಗ್ತಾ ಇಲ್ಲ. ಎಂತ ಕೆಲಸ ಹುಡುಕ್ತಾ ಇದ್ದೀರಿ? BE ಮಾಡಿದ್ದಾನೆ ಸರ್, ಯಾವ ಕೆಲಸ ಆದ್ರೂ ಪರವಾಗಿಲ್ಲ. ಓಕೆ. ಸರ್, ನೀವು ಏನಾದ್ರೂ ಒಂದು ಡಿಗ್ರಿ ಆಗಿದೆ, ಬಟ್ ಎಲ್ಲ ಥರದ ಕೆಲಸದಲ್ಲೂ ಕೂಡ ನಾವು ಒಂದು ಟ್ರೈ ಮಾಡೋಣ ಅಂತ ರೆಡಿ ಮಾಡೋಣ ಅಂತಿದ್ದೀರಾ ಅಂದರೆ, ನಮ್ಮ ಸಂಸ್ಥೆ ಅವರಿಗೆ ಒಂದು ಬೇಸಿಕ್ ಫೌಂಡೇಶನ್ನ ಕೊಡುತ್ತೆ. ಏನು ಬೇಸಿಕ್ ಫೌಂಡೇಶನ್? ಯಾರೇ ಒಂದು ಎಲ್ಲೋ ಕೆಲಸ ಮಾಡಬೇಕಂದ್ರೂ ಬೇಸಿಕ್ ಆಗಿ ಸಂಕೋಚದಿಂದ ಹೊರಗಡೆ ಬರಬೇಕಾಗಿರುತ್ತೆ. ಹಾರ್ಡ್ ವರ್ಕ್ ಮಾಡೋದನ್ನ ಬೇಸಿಕ್ ಆಗಿ ಕಲಿಬೇಕಾಗುತ್ತೆ, ಮಾತಿನ ಕಲೆ ಬರಬೇಕಾಗಿರುತ್ತೆ, ಡಿಸಿಪ್ಲಿನ್ ಬರಬೇಕಾಗಿರುತ್ತೆ. ಇದೆಲ್ಲದಕ್ಕಿಂತ ಜಾಸ್ತಿ ಒಂದು ಪ್ರಬಲವಾದಂಥ ಮನೋಬಲ ಅಂತ ಕರಿತೀವಿ, ಆಟಿಟ್ಯೂಡ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಇದು ನಮ್ಮ ಸಂಸ್ಥೆಯಲ್ಲಿ ಅವ್ರಿಗೆ ಕೊಡುತ್ತೆ. ಲೈಕ್ ನಮ್ಮ ನಂಬರ್ ಏನು ಕಾಣಿಸ್ತಾ ಇದೆ, ಮೊಬೈಲ್ ನಂಬರ್ TV ಸ್ಕ್ರೀನ್ ಮೇಲೆ, ಆ ನಂಬರ್ನ ನೀವು ರೆಕಾರ್ಡ್ ಮಾಡಿಕೊಂಡು ಕಾಲ್ ಮಾಡಿ. ನಾವು ನಿಮಗೆ ನಿಯರೆಸ್ಟ್ ನಿಮ್ಮ ಏರಿಯಾಕ್ಕೆ ಬೇಕಾಗಿರೋದಕ್ಕಿಂತ ಬ್ರಾಂಚ್ ನಿಮ್ಗೆ ಅಡ್ರೆಸ್ ಕೊಡಲಾಗುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವೀಕ್ಷಕರೇ, ನೋಡಿ, ನಮ್ಮ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೀತಿದೆ, ಕಾಲ್ಸ್ ಬರ್ತಾ ಇದೆ. ನಮ್ಮ ಸಂಸ್ಥೆ ಬಗ್ಗೆ, ಸಂಸ್ಥೆಯ ಬೇಸ್ ಲೆವೆಲ್ ಅಂದರೆ ಮಾರ್ಕೆಟಿಂಗ್ ಲೆವೆಲಲ್ಲಿ, ಟ್ರೈನರ್ ಲೆವೆಲಲ್ಲಿ ಇರೋಂಥವ್ರು ನಮ್ಮ ಸಂಸ್ಥೆ ಬಗ್ಗೆ ಅವ್ರಿಗೇನು ಅಭಿಪ್ರಾಯ ಇದೆ ಅನ್ನ ತಿಳ್ಕೊಂಡು ನೋಡ್ಕೊಂಬರೋಣ. ಹಾಯ್, ಎಕ್ಸ್ಪ್ಲೈನ್ ಟ್ಯೂನಿಂಗ್. ನನ್ನ ಹೆಸರು ಶಿಲ್ಪಾ, ನನ್ನ ಮೈಸೂರು. ನಾನು ಲೆಜೆಂಡ್ ಗ್ರೂಪಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ ಇಷ್ಟ ಆಗಿದೆ ಅಂದರೆ ಶಾರ್ಟ್ ಟೈಮ್ ಹಾರ್ಡ್ ವರ್ಕ್, ಲಾಂಗ್ ಟೈಮ್ ಸಕ್ಸಸ್. ನಾನು ಈ ಕಂಪ್ನಿಗೆ ಬಂದಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದೆ. ನಾನು ಈ ಕಂಪ್ನಿಗೆ ಬರೋಕ್ಕೆ ಮೊದಲು ಫ್ಯಾಮಿಲಿನಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬಾ ಇತ್ತು. ನನ್ನ ಕಡೆಯಿಂದ ಫ್ಯಾಮಿಲಿಗೆ ಯಾವುದೇ ರೀತಿ ಸಪೋರ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಈ ಕಂಪ್ನಿಗೆ ಬಂದಮೇಲೆ ನಾನು ಫೈನಾನ್ಷಿಯಲ್ ಫ್ರೀಡಮ್ನ ಪಡೆದಿದ್ದೀನಿ. ನನ್ನ ಫ್ಯಾಮಿಲಿಗೆ ಅಂತ ನನ್ನ ಕಡೆಯಿಂದ 1 lakh ದುಡ್ಡು ಕೊಟ್ಟಿದ್ದೀನಿ. ನನ್ನ ಫ್ಯೂಚರ್ಗೋಸ್ಕರ ಪ್ರತಿ ಮಂತು 10,000 ದುಡ್ಡನ್ನ ಸೇವ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟೆಲ್ಲ ಅಚೀವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕನ್ಸ್ಯೂಮರ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲೆಜೆಂಡ್ ಗ್ರೂಪ್. ಎಕ್ಸ್ಟೆಂಡ್ ಈವ್ನಿಂಗ್ ಎವ್ರಿವನ್. ನನ್ನ ಹೆಸರು ಗೌತಮ್ ಅಂತ. ನಾನು ಪ್ರಾಪರ್ ಮೈಸೂರಿಂದ ಬರ್ತಾ ಇರೋದು. ನನ್ನ ಕ್ವಾಲಿಫಿಕೇಷನ್ BBM ಕಂಪ್ಲೀಟ್ ಆಗಿದೆ. ಸೊ ನಾನು ಈ CWG ಕಂಪ್ನಿಯಲ್ಲಿ ಎಕ್ಸಿಕ್ಯೂಟಿವ್ ಲೀಡರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಕಂಪ್ನಿಯಲ್ಲಿ ವರ್ಕ್ ಮಾಡೋದಕ್ಕಿಂತ ಮುಂಚೆ ನನ್ನ ವೈಯಕ್ತಿಕವಾದ ತೊಂದರೆಗಳಿಂದ ಸುಮಾರು 4 ಲಕ್ಷದವರೆಗೂ ಸಾಲ ಮಾಡ್ಕೊಂಡಿದ್ದೆ. ಆ ಸಮಯದಲ್ಲಿ ನನಗೆ ದಾರಿ ದೋಚ್ತಾ ಇದ್ದಾಗ ನನಗೆ ನೆರವಾಗಿದ್ದು CWG ಕಂಪನಿ. ಈ CWG ಕಂಪ್ನಿಯಲ್ಲಿ ಶಾರ್ಟ್ ಟೈಮಲ್ಲಿ ಈಗಾಗಲೇ ಸುಮಾರು ನಾನು 2.5 ಲಕ್ಷದವರೆಗೂ ಸಾಲನ ಕ್ಲಿಯರ್ ಮಾಡಿದ್ದೀನಿ. ಮತ್ತು ನಮ್ಮ ಮನೆಗೂ ಕೂಡ ನಾನು ನೆರವಾಗಿದ್ದೇನೆ. ಸೊ ಇನ್ನು ಸ್ವಲ್ಪ ತಿಂಗಳಲ್ಲಿ ನಾನು ಮ್ಯಾನೇಜರ್ ಆಗಿ ತಿಂಗಳಿಗೆ ಲ್ಯಾಕ್ಸ್ ಟುಗೆದರ್ನ ಅರ್ನ್ ಮಾಡ್ತೀನಿ. ಇಂಥ ಒಳ್ಳೆ ಆಪರ್ಚುನಿಟೀಸ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಲೆಜೆಂಡ್ ಗ್ರೂಪ್ CWG ಕಂಪನಿ ಫಾರ್ ಗಿವಿಂಗ್ ದಿಸ್ ಬಿಗ್ ಆಪರ್ಚುನಿಟಿ.
ಎಕ್ಸಲೆಂಟ್ ಈವ್ನಿಂಗ್ ಎವ್ರಿ ಒನ್. ನನ್ನ ಹೆಸರು ಮಮತಾ, ನಾನು ಪ್ರಾಪರ್ಲಿ ಬೆಂಗಳೂರು. ಸೊ ನನ್ನ ಕ್ವಾಲಿಫಿಕೇಷನ್ BA MA BEd ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ಮೊದಲು ಉದ್ದೇಶ ಇದ್ದಿದ್ದು ಟೀಚರ್ ಆಗಬೇಕು ಅಂತೇಳಿ. ಆದರೆ ನಾನು ಈ ಕನ್ಸ್ಯೂಮರ್ ಆಪರ್ಚುನಿಟಿ ತುಂಬ ಲೈಕ್ ಮಾಡಿ ಈ ಕಂಪ್ನಿಗೆ ಜಾಯ್ನ್ ಆಗಿದ್ದೀನಿ. ಈ ಕಂಪ್ನಿಗೆ ಜಾಯ್ನ್ ಆಗಿ ನಾನು ಇವಾಗ ಟ್ರೈನಿಂಗ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರತಿ ತಿಂಗಳು 15,000 ಅರ್ನ್ ಮಾಡ್ತಿದ್ದೀನಿ. ಇದರಲ್ಲೇ ನನ್ನ ಫ್ಯಾಮಿಲಿ ಪ್ರತಿನಿತ್ಯ ಖರ್ಚು ನಾನೇ ನೋಡ್ಕೊಳ್ತಾ ಇದ್ದೀನಿ. ಅಷ್ಟೆಲ್ಲ 10,000 ಚೀಟಿನೂ ಸಹ ಮೇಂಟೈನ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಮ್ಯಾರಿಡ್ ಪರ್ಸನ್ ಆಗಿರೋ ನಾನು ನನ್ನ ಫ್ಯಾಮಿಲಿನ ನೋಡಿಕೊಂಡು ಸಹ ನಾನು ಫೀಲ್ಡ್ ವರ್ಕ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಅಷ್ಟೆಲ್ಲ ಪ್ರೊಫೆಷನಲ್ ಆಗಿ ತುಂಬ ಚೇಂಜಸ್ ಆಗಿದ್ದೀನಿ. ಕಮ್ಯುನಿಕೇಷನ್ ಸ್ಕಿಲ್ ಸಹ ತುಂಬ ಇಂಪ್ರೂವ್ ಆಗಿದೆ. ಇಷ್ಟೆಲ್ಲ ಸಾಸಕ್ಕೆ ಅವಕಾಶ ಕೊಟ್ಟಿರುವಂತಹ ಕನ್ಸ್ಯೂಮರ್ ವರ್ಡ್ಗೆ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಲವ್ ಕನ್ಸ್ಯೂಮರ್ ವರ್ಡ್ ಅಂಡ್ ಲೆಜೆಂಡ್ ಗ್ರೂಪ್. 18ರಿಂದ 30 ವಯಸ್ಸಿನ ಯುವಕ ಯುವತಿಯರಿಗೊಂದು ಉದ್ಯೋಗದ ಸುವರ್ಣಾವಕಾಶ. ಇವತ್ತಿನ ಪೈಪೋಟಿ ಮತ್ತು ವೆಚ್ಚದ ಜಗತ್ತಿನಲ್ಲಿ ವಿದ್ಯಾಭ್ಯಾಸದ ನಂತರ ಕೆಲಸ ಸಿಗುವುದು ಅತಿ ಕಷ್ಟಕರ ವಿಷಯ. ಇಂತಹ ಸಂದರ್ಭದಲ್ಲಿ ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯು 500 ಯುವ ಪ್ರತಿಭೆಗಳಿಗೆ ಉದ್ಯೋಗ ಅವಕಾಶ ಮತ್ತು ಉಚಿತ ವ್ಯಕ್ತಿತ್ವ ವಿಕಾಸನ ತರಬೇತಿ ನೀಡುತ್ತಿದೆ. ಈ ಸಂಸ್ಥೆಯು ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಸಂಸ್ಥೆ ಆಗಿದ್ದು ಬರೋಬ್ಬರಿ 17 ವರ್ಷಗಳ ಅಪಾರ ಅನುಭವವುಳ್ಳ ಮತ್ತು ಗೌರವಾನ್ವಿತ ಸಂಸ್ಥೆ ಆಗಿದೆ. ಈ ಸಂಸ್ಥೆಯು 18ರಿಂದ 30 ವಯಸ್ಸಿನ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡುವುದಲ್ಲದೆ ಉಚಿತ ವಸತಿ ಹಾಗೂ ತರಬೇತಿಯನ್ನು ಸಹ ನೀಡಲಾಗುತ್ತಿದೆ. ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯು ತನ್ನ ವಹಿವಾಟನ್ನ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಹೈದರಾಬಾದ್ನಲ್ಲಿ ಒಟ್ಟು 35 ಆಫೀಸ್ಗಳ ಮೂಲಕ ನಡೆಸುತ್ತಿದೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು SSLC, PUC, ಯಾವುದೇ ಡಿಗ್ರಿ, ITI, ಡಿಪ್ಲೊಮಾ ಪಾಸ್ ಅಥವಾ ಫೇಲ್ ಆದಂತವರು ಸಹ ಸಂಪರ್ಕಿಸಬಹುದು. ಹಾಗೂ ಅಭ್ಯರ್ಥಿಗಳಿಗೆ 5 ತಿಂಗಳ ಕಾಲ ಕಂಪನಿಯಲ್ಲಿ ರೂಪಿತವಾಗಿರುವ ಉದ್ಯೋಗ ಕೌಶಲ್ಯ ಉಚಿತ ತರಬೇತಿಯನ್ನ ನೀಡಲಾಗುತ್ತದೆ. ತಿಂಗಳಿಗೆ ತರಬೇತಿಯ ಜೊತೆಗೆ 10,000ದಿಂದ 15,000 ರು ಕೂಡ ಗಳಿಸಬಹುದು. ತರಬೇತಿಯ ನಂತರ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಬಂಡವಾಳವಿಲ್ಲದೆ ಸ್ವಂತ ಉದ್ಯಮಿಗಳಾಗುವ ಅವಕಾಶಗಳನ್ನು ಸಹ ಸಂಸ್ಥೆ ಮಾಡಿಕೊಡಲಾಗುತ್ತದೆ. ಕನ್ಸ್ಯೂಮರ್ ವರ್ಲ್ಡ್ ನಲ್ಲಿ ತರಬೇತಿಯನ್ನ ಮುಗಿಸಿ ಅತಿ ಕಡಿಮೆ ಸಮಯದಲ್ಲಿ ಅಭ್ಯರ್ಥಿಗಳು ಯಶಸ್ವಿ ಉದ್ಯಮಿಗಳಾಗಿ ತಮ್ಮ ಉದ್ಯಮದಲ್ಲಿ ಯಶಸ್ವಿ ಕಾಣುತ್ತಿರುವ ಹಲವಾರು ಉದಾಹರಣೆಗಳಿವೆ. ಸಂಸ್ಥೆಯು ಎಲ್ಲ ರೀತಿಯ ತರಬೇತಿ ಹಾಗೂ ಪ್ರಾಡಕ್ಟ್ ಅನ್ನ ನೀಡಿ ತಮ್ಮದೇ ಆದ ಸ್ವಂತ ಯಶಸ್ವಿ ಬ್ರಾಂಡ್ ಅನ್ನ ನಡೆಸಲು ಅವಕಾಶ ಕೂಡ ನೀಡುತ್ತದೆ. ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯ ಸ್ಥಾಪಕ ಸತ್ಯನಾರಾಯಣ್ VR ಇವರು ಕಂಪನಿಯ ಸ್ಥಾಪಕರಷ್ಟೇ ಅಲ್ಲದೆ ವ್ಯಕ್ತಿತ್ವ ವಿಕಾಸನ ತರಬೇತಿದಾರರು ಕೂಡ ಆಗಿರ್ತಾರೆ. ಕಂಪನಿಯು 4 ನಿರ್ದೇಶಕರನ್ನ ಹೊಂದಿದ್ದು ಥಾಮಸ್ V, ಜೇಮ್ಸ್ S, ಗೋಪಿಕೃಷ್ಣ V ಮತ್ತು ಬಸವರಾಜ್. ಬನ್ನಿ ವೀಕ್ಷಕರೇ, ನಮ್ಮ CWG ಡೈರೆಕ್ಟ್ ಸಕ್ಸಸ್ ಕಾರ್ಯಕ್ರಮನ ಮುಂದುವರಿಸೋಣ. ನಾನು ಆಗಲೇ ಮಾತಾಡ್ತಾ ಇದ್ದೆ, ಒಂದು ಸಂಸ್ಥೆ ಸಿಸ್ಟಮ್, ವಿಷನ್, ವ್ಯಾಲ್ಯೂಸ್ ಹಾಗೆ ಕಲ್ಚರ್ ಅನ್ನೋದಿರುತ್ತೆ, ರೈಟ್? ಸೊ ಐ ಥಿಂಕ್ ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ ಅವ್ರ ಜೊತೆಯಲ್ಲಿ. ಹಲೋ ಹಲೋ, ಹಾಂ ಹೇಳಿ ಸರ್. ನಮಸ್ತೆ ಸರ್. ನಮಸ್ಕಾರ, ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಸುನೀತಾ ಅಂತ. ಹೇಳಿ ಸುನೀತಾ, ಎಲ್ಲಿಂದ ತಾವು ಮಾತಾಡೋದು? ಸರ್ ಏನಿಲ್ಲ, ನಮ್ಮ ಮಗ SSLC ಕಂಪ್ಲೀಟ್ ಮಾಡಿದ್ದಾನೆ. ಓಕೆ, 1 ಇಯರ್ ಡಿಪ್ಲೊಮಾ ಮಾಡಿದ್ದಾನೆ. ವೆರಿ ಗುಡ್. ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಅವನಿಗೆ ಎಜುಕೇಶನ್ 2 years ಡ್ರಾಪ್ ಆಗಿದೆ. ಓಕೆ, ಅಂದ್ರೆ ನಿಮ್ಮ ಕನ್ಸ್ಯೂಮರ್ ವರ್ಲ್ಡ್ ಅಲ್ಲಿ ಹಾಂ ಸಂಸ್ಥೆಯಲ್ಲಿ ಅದೇ ಕೆಲಸ ಹೇಳ್ತಾ ಇದ್ದೀರಾ, ಅಲ್ಲಿ ಕೆಲಸ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಓದ್ಬೋದಾ? ಯಾವ ತರ ಅದು ನೋಡಿ, ಈ ನಮ್ಮ ಸಂಸ್ಥೆಯಲ್ಲಿ ಲೈಕ್ ಅವರು ಬೇಸಿಕ್ ಮಾರ್ಕೆಟಿಂಗ್ ಅನ್ನೋದನ್ನ 3 ತಿಂಗಳು ಮಾಡಬೇಕಾಗುತ್ತೆ. ಮ್ಯಾನೇಜ್ಮೆಂಟ್ ಅನ್ನೋದು 3 to 6 months, ಅಂದ್ರೆ ಅವ್ರು ಟೀಮ್ ಲೀಡರ್, ಟೀಮ್ ಬಿಲ್ಡ್ ಮಾಡಬೇಕಾಗಿರುತ್ತೆ. ಅಲ್ಲಿಂದ 3 to 6 months ಆಗುತ್ತೆ. ಅದ್ರ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ವರ್ಕ್, ಅಂದ್ರೆ ಹಂತವಾಗಿ ಅವರು ಒಂದು ಕೆಲಸಗಳಲ್ಲಿ ಬೆಳೆದು ಅವರು ಒಂದು ಎಬಿಲಿಟಿನ ಪ್ರೂವ್ ಮಾಡಿದ್ಮೇಲಿಂದ ಪ್ರಮೋಷನ್ಸ್ ಅನ್ನೋದಿರುತ್ತೆ. ಸೊ ಅವ್ರು ನೀವೇನ್ ಮಾಡ್ಬೋದು ಅಂದ್ರೆ ಒಂದು 3 months ನಮ್ಮ ಜೊತೆ ಅವ್ರು ಬಂದು ಕೆಲಸ ಮಾಡಲಿ, ಇದ್ರಲ್ಲಿ ಅವಕಾಶ ಚೆನ್ನಾಗಿದೆ, ಅವ್ರು ಮುಂದುವರಿತಾರೆ ಅನ್ನೋದಾದ್ರೆ ನೀವು ಅವ್ರನ್ನ ಕಂಟಿನ್ಯೂ ಮಾಡಿಸ್ಬೋದು. ಹೌದು. ನೋಡಿ, ನಮ್ಮ ಸಂಸ್ಥೆಯ ನಂಬರ್ ನೀವು ಬೇಕಾದ್ರೆ ಬರ್ಕೊಂಡು ನೀವು ಕಾಲ್ ಮಾಡ್ಬೋದು. 7338246055. ಸ್ಕ್ರೀನ್ ಮೇಲೆ ಕೂಡ ಈ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. 9108173746 ನಂಬರ್ ನಮ್ದು. ಎಲ್ಲಿಂದ ನೀವು ಕಾಲ್ ಮಾಡ್ತಾ ಇರೋದು ಮೇಡಮ್? ಎಲ್ಲಿ? ಬೆಂಗಳೂರು ರಾಜೇಂದ್ರ. ಬೆಂಗಳೂರು ರಾಜೇಂದ್ರ. ಸೊ ನಮ್ದು ಭಾಷಂ ಸರ್ಕಲ್ ಒಂದು ಬ್ರಾಂಚ್ ಇದೆ, ನಾವು ನಿಮ್ಗೆ ಅಡ್ರೆಸ್ ಕೊಡ್ತೀವಿ ಅದ್ರದ್ದು. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಗುಡ್. ಸೊ ವೀಕ್ಷಕರೇ, ಆ ಒಂದು ಕಲ್ಚರ್ ಅನ್ನೋದು ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ನಮ್ಮ ಸಂಸ್ಥೆಯ ಕಲ್ಚರ್ ನನಗೆ ತುಂಬ ಇಷ್ಟ ಆಗಿದೆ. ಏನಪ್ಪಾ ಅಂತ ಹೇಳಿದ್ರೆ ವಿನ್ ವಿನ್. ಬೇರೆ ಕಡೆ ಎಲ್ಲಾದರೂ ಯಾವುದೇ ಸಂಸ್ಥೆಯಲ್ಲಿ ಅಥವಾ ಬೇರೆ ಎಲ್ಲೇ ಹೊರಗಡೆ ಒಂದು ಸ್ಪರ್ಧೆನಲ್ಲಿ ಒಬ್ಬ ಮಾತ್ರ ವಿನ್ನರು, ಇನ್ನೊಬ್ಬ ರನ್ನರ್ ಆಗಿರ್ತಾನೆ. ಆದರೆ ನಮ್ಮ ಬಿಸ್ನೆಸ್ಸಲ್ಲಿ ಹೇಗಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ನೆಕ್ಸ್ಟ್ ಲೆವೆಲ್ ಬೆಳಿಬೇಕಂದ್ರೆ ಅವ್ನು ಕೆಳಗಡೆ ಇರೋನ ಮೇಲೆ ಹತ್ತಿಸ್ಲೇಬೇಕು. ಅವನು ಹಂತವಾಗಿ ನಾನು ಬೆಳಿಬೇಕಂದ್ರೆ ನನ್ನ ಕೆಳಗಡೆ ಇರೋರು, ಅಂದರೆ ಕೆಳಗಡೆನೇ ತುಂಬ ತಪ್ಪಿದ್ದು ಕೊಲೀಗ್ಸ್ ಅಂತ ಕಲಿಯೋಣ ಇಲ್ಲಿ.
ಸೊ ಮರ್ಚೆಂಟೈಸರ್ ಟ್ರೈನರ್ ಆಗಬೇಕಂದ್ರೆ ಅವನಲ್ಲಿ ಸಕ್ಸಸ್ ಪಡೆದ್ಮೇಲೆ ಟ್ರೈನರ್ ಆಗಿ ಲೀಡರ್ ಆಗಬೇಕಂದ್ರೆ ಹೊಸ ಮರ್ಚೆಂಟೈಸರ್ಗಳನ್ನ ಅವನು ಸಕ್ಸಸ್ ಪಡಿಸಲೇಬೇಕು ಅಂತ ಒಂದು ವಿನ್ ವಿನ್ ಪ್ರಿನ್ಸಿಪಲ್ ಹೊಂದಿರತಕ್ಕಂಥ ಸಂಸ್ಥೆ ಕನ್ಸ್ಯೂಮರ್ ವರ್ಲ್ಡ್. ತುಂಬ ಖುಷಿ ಆಗುತ್ತೆ ಈ ಸಂಸ್ಥೆ ನೆನೆಸ್ಕೊಂಡ್ರೆ ನನಗೆ. ವೆಲ್, ಒಂದು ಕರೆ ನಿಮ್ಮ ಜೀವನ ದಿಕ್ಕನ್ನೇ ಬದಲಾಯಿಸುತ್ತೆ. ಬರೀ ನಮ್ಮ ಥಾಮಸ್ನ ಕೇಳೋಣ ಇವತ್ತು, ನಮ್ಮ ಈ ಕಲ್ಚರಲ್ಲಿ ಯಾವ ಒಂದು ಕಲ್ಚರ್ ತುಂಬ ಇಷ್ಟ ಆಗಿದ್ದು ಅವ್ರಿಗೆ ಅಂತ ಹೇಳ್ಬಿಟ್ಟು. ನನಗೆ ತುಂಬ ಇಷ್ಟವಾಗಿದ್ದ ಕಲ್ಚರ್ ಅಂದರೆ, ನನಗೆ ಮೊದಲಿಂದನೂ ಈ ಎಲ್ಲೋ ಒಂದು ಹತ್ರ ಕೆಲಸ ಮಾಡಿ ತಿಂಗಳಿಗೊಂದ್ಸಲಿ ಸಂಬಳ ತಗೊಂಡು ಆ ಒಂದು ಮೆಂಟಾಲಿಟಿ ತುಂಬ ಕಡಿಮೆ ಇತ್ತು. ಕನ್ಸ್ಯೂಮರ್ ವರ್ಲ್ಡ್ ನನಗೆ ಬಂದಾಗ ಲೈಕ್ ವಿ ಹ್ಯಾವ್ ಸಮ್ ಸ್ಪೆಷಲ್ ರೂಲ್ಸ್ ಲೈಕ್ ಶಾರ್ಟ್ ಟರ್ಮ್ ಹಾರ್ಡ್ ವರ್ಕ್, ಲಾಂಗ್ ಟರ್ಮ್ ಸಕ್ಸಸ್. ಅದೇ ಥರ ನನಗೆ ಸಖತ್ ಖುಷಿ ಕೊಟ್ಟಿದ್ದು ಅಂದರೆ ಸಿಂಪ್ಲಿ ಸಿಟ್ಟಿಂಗ್ ಡೈಲಿ ಗೆಟ್ಟಿಂಗ್. ತುಂಬ ಸಂತೋಷ, ಚೆನ್ನಾಗಿ ಹೇಳಿದ್ರಿ. ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ ಹಲೋ ಹಲೋ, ಹೇಳಿ. ಹಾಂ ಸರ್, ಸುರೇಶ್ ಅಂತ. ಹೇಳಿ ಸುರೇಶ್ ಅವರೇ, ಎಲ್ಲಿಂದ ಮಾತಾಡೋದು? ಸರ್ ಬೆಂಗಳೂರಿಂದ. ಎಲ್ಲಿಂದ? ಸರ್ ಬೆಂಗಳೂರು. ಹಾಂ ಹೇಳಿ ಸುರೇಶ್ ಅವರೇ. ಅದೇ ಸರ್, ಜಾಬ್ ಬಗ್ಗೆ ಯಾವ್ದಾರಲ್ಲ ಮಾರ್ಕೆಟಿಂಗ್ ಫೀಲ್ಡ್ ಇರುತ್ತಲ್ಲ, ಆಫೀಸ್ ಫೀಲ್ಡ್ ಇರ್ತದೆ. ಹಾಂ ನೋಡಿ, ಇಲ್ಲಿ ನಮ್ಮ ಬೇಸಿಕ್ ಸ್ಟಾರ್ಟ್ ಆಗೋದು ಮಾರ್ಕೆಟಿಂಗಿಂದ. ನೀವೇನು ಓದಿದ್ದೀರಾ? BBM ಮಾಡಿದ್ದೀರಾ? ಓಕೆ. ಇದಕ್ಕೆ ಮೊದಲು ಎಲ್ಲಾದರೂ ವರ್ಕ್ ಮಾಡಿದ್ದೀರಾ ನೀವು? ಸರ್ ಇವಾಗ ಆಲ್ರೆಡಿ ವರ್ಕ್ ಮಾಡ್ತೀನಿ. ಓಕೆ, ರೈಟ್. ಓಕೆ, ನೋಡಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಬೇಸಿಕ್ ಅನ್ನೋದು ಇರುತ್ತಲ್ಲ, ಆ ಬೇಸಿಕ್ ಸ್ಟಾರ್ಟ್ ಆಗೋದೇ ನಮ್ಮದು ಫೀಲ್ಡ್ ಆ್ಯಂಡ್ ಮಾರ್ಕೆಟಿಂಗ್ ವರ್ಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗಿದು ಲಾಂಗ್ ಟೈಮ್ ಏನಿರೋದಿಲ್ಲ. ನೀವು ಎಷ್ಟು ಕ್ವಿಕ್ಕಾಗಿ ಬೇಸಿಕ್ನಲ್ಲಿ ನಿಮ್ಮ ಒಂದು ಸ್ಟ್ಯಾಂಡರ್ಡ್ಸ್ನ ನೀವು ಅಚೀವ್ ಮಾಡಿ ಪ್ರಮೋಷನ್ ತೊಗೊಳ್ತೀರಾ, ಅವಾಗ ನೀವು ಫೀಲ್ಡ್ ವರ್ಕ್ ಮಾಡೋ ನೆಸೆಸಿಟಿ ಇರಲ್ಲ. ಸೊ ನಮ್ಮಲ್ಲಿ 3 ಥರ ಹಂತದ ಟ್ರೈನಿಂಗ್ ಇರುತ್ತೆ: ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್. ಸೊ ಕೆಲವರು ಇದನ್ನು 6 ತಿಂಗಳಿಂದ ವರ್ಷದೊಳಗಡೆ ಅಚೀವ್ ಮಾಡ್ತಾರೆ, ಕೆಲವರು ವರ್ಷದಿಂದ 1 ವರ್ಷದವರೆಗೂ ಟೈಮ್ ತೊಗೊಳ್ತಾರೆ. ನೀವು ಎಷ್ಟು ಆಸಕ್ತಿಯಿಂದ ನಮ್ಮ ಬಿಸ್ನೆಸ್ನ ಒಂದು ಒಳವರಿಗಳನ್ನ ಅರ್ಥ ಮಾಡ್ಕೊಂಡು ಹಂತ ಹಂತವಾಗಿ ಬೆಳಿತೀರಾ, ಅಷ್ಟು ಕ್ವಿಕ್ಕಾಗಿ ನೀವು ಅದನ್ನ ನಾವು ಏನು ಹೇಳ್ತೀವಿ ಡೈರೆಕ್ಟ್ ಸಕ್ಸಸ್ ಅಂತ ಕರೀತಾ ಇರೋದು ನಮ್ಮ ಬಿಸ್ನೆಸ್ಸಲ್ಲಿ. ನಮ್ಮ ನಂಬರ್ ಬಂದು 7338246055. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ 2 ಮೊಬೈಲ್ ನಂಬರ್ಗಳು. ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನೀವು ನಿಯರೆಸ್ಟ್ ಬ್ರಾಂಚ್ ಯಾವುದಿದೆ ಅಲ್ಲಿ ನಿಮ್ಗೆ ಅಡ್ರೆಸ್ ಕೊಡ್ತೀವಿ. ನೀವು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಇಂಟರ್ವ್ಯೂ ಅಟೆಂಡ್ ಮಾಡಿ, ಸಂಪೂರ್ಣವಾಗಿ ಡೀಟೇಲ್ಡ್ ಆಗಿ ನಿಮಗೆ ಎಲ್ಲ ಒಂದು ವಿವರಗಳನ್ನ ಕೊಡ್ತೀವಿ. ಸೊ ಅಲ್ಲಿ ನೀವು ಇಂಟರ್ವ್ಯೂ ಪಾಸ್ ಆದರೆ ಕಂಟಿನ್ಯೂ ಮಾಡ್ಬೋದು. ಆಲ್ ದ ಬೆಸ್ಟ್ ಸುರೇಶ್ ಅವರೇ. ಗುಡ್. ನೋಡಿ, ನಮ್ಮ ಜೊತೆ ಒಬ್ಬ ಯಂಗ್ ಬ್ರಾಂಚ್ ಮ್ಯಾನೇಜರ್ ಇದ್ದಾರೆ, ರೈಟ್? ಸೊ ಅವ್ರ ಹೆಸರು ಪದ್ಮನಾಭ್ ಅಂತ ಹೇಳ್ಬಿಟ್ಟು ಮಂಗಳೂರಿಂದ ಬಂದಂಥವ್ರು, BCom ಮಾಡಿದ್ದಾರೆ. ಬನ್ನಿ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಪದ್ಮನಾಭ್. ನಮಸ್ಕಾರ ವೀಕ್ಷಕರೇ. ಪದ್ಮನಾಭ್, ನಿಮ್ಮ ಒಂದು ಪರಿಚಯ ಮಾಡ್ಕೊಡಿ, ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಪದ್ಮನಾಭ್ ಅಂತ. ನನ್ನ ನೇಟಿವ್ ಬಂದು ಮಂಗಳೂರು. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮಂಗಳೂರಲ್ಲೇ, ಹಾಗೆ ವಿದ್ಯಾಭ್ಯಾಸನೂ ಮಂಗಳೂರಲ್ಲೇ ಕಂಟಿನ್ಯೂ ಮಾಡಿರೋದು. ಇವಾಗ ನಾನು ಎಜುಕೇಶನ್ ಕಂಪ್ಲೀಟ್ ಮಾಡಬೇಕಾದ್ರೆ ಅಪ್ಪ ಒಬ್ಬರೇ ದುಡಿಯೋರಿದ್ರು. ಅಪ್ಪ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಮಂಗಳೂರಲ್ಲಿ ಒಂದು ಸ್ಮಾಲ್ ಶಾಪ್ ವರ್ಕ್ ಮಾಡ್ತಿದ್ರು, ಶಾಪ್ ಅಲ್ಲಿ ಸ್ವಂತ ವರ್ಕು. ಇದಕ್ಕೆ ನಮ್ಮ ಅಮ್ಮ ಹೌಸ್ ವೈಫ್, ಒಬ್ಬ ತಮ್ಮ, ಒಬ್ಳು ತಂಗಿ ಇದ್ದಾಳೆ. ತಮ್ಮ ಡಿಗ್ರಿ ಕಂಪ್ಲೀಟ್ ಮಾಡ್ತಾ ಇದ್ದಾನೆ, ತಂಗಿ PU. ಹೀಗಿರ್ಬೇಕಾದ್ರೆ ನಾನು ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ಡಿಸೈಡ್ ಮಾಡಿದ್ದೆ ನಾನು ವರ್ಕ್ ಮಾಡಬೇಕು ಅಂತ. ಬಟ್ ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ಬಂದು ವರ್ಕ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡಿರ್ಲಿಲ್ಲ. ಫ್ರೆಂಡ್ಸ್ ಒತ್ತಾಯದ ಮೇರೆಗೆ ನಾನು ಬೆಂಗಳೂರಿಗೆ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಆವಾಗ ನಂಗೆ ರಿಯಲೈಸ್ ಆಗಿತ್ತು, ನಾನು ಬೆಳಿಬೇಕು, ನಾನು ಇಂಥ ಕಂಪನಿಲಿ ಇದ್ರೆ ಬೆಳಿತೀನಿ ಅನ್ನೋ ನಂಬಿಕೆ ನಂಗೆ ಕೊಟ್ಟಿದ್ದು ಕನ್ಸ್ಯೂಮರ್ ವರ್ಲ್ಡ್ ಅಲ್ಲಿ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ. ವೆರಿ ನೈಸ್. ಒಂದು ಕಾಲರ್ ರೆಡಿ ಇದ್ದಾರೆ, ಲೆಟ್ಸ್ ಲಿಸನ್. ಹಲೋ ಹಲೋ, ಹೇಳಿ. ಸರ್ ನನ್ನ ಹೆಸರು ಪ್ರಕಾಶ್. ಹೇಳಿ ಪ್ರಕಾಶ್, ಎಲ್ಲಿಂದ ನೀವು ಕಾಲ್ ಮಾಡ್ತಾ ಇರೋದು? ಏನು ಓದಿದ್ದೀರಾ? ನಂದು ಡಿಪ್ಲೊಮಾ ಮೆಕ್ಯಾನಿಕಲ್ ಮುಗಿದು ಸರ್. ಓಕೆ. ಅಂದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಸರ್, ಟೋಟಲ್ 18 years ಎಕ್ಸ್ಪೀರಿಯನ್ಸ್ ಇದೆ. ಓಕೆ. ಬಟ್ ಈಗ ಒಂದು ಕಡೆ ಕೆಲಸ ಪ್ರಾಬ್ಲಮ್ ಆಗಿ ಬಿಟ್ಟೆ ಸರ್. 12 years ಮಾಡಿದ್ದು ಒಂದು ಕಡೆ, ಒಂದು ಕಡೆ 7 years ಮಾಡಿದೆ. ಓಕೆ. ಅದೇ ಬಿಟ್ಟೆ. ಆಮೇಲೆ ಸದ್ಯಕ್ಕೆ ಕೆಲಸ ಇಲ್ಲ, ಅದಕ್ಕೆ ಸ್ವಲ್ಪ ನೋಡ್ತಾ ಇದ್ದೇನೆ. ಓಕೆ ಓಕೆ ಓಕೆ. ಯಾವ ಊರು ನಿಮ್ಮದು? ನಮ್ದು ಗದಗ. ಗದಗ. ಓಕೆ. ನೋಡಿ, ನಮ್ಮ ಸಂಸ್ಥೆ ಬಂದು 3 ಹಂತಗಳೇ ನಿಮಗೆ ಅವಕಾಶ ಇದೆ ಕೆಲಸದಲ್ಲಿ. ಒಂದು ಮಾರ್ಕೆಟಿಂಗ್. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲೂ ಟ್ರೈನಿಂಗ್ ಇರುತ್ತೆ. ಹೇಗೆ ಕಸ್ಟಮರ್ ಜೊತೆ ಮಾತಾಡಬೇಕು, ಹೇಗೆ ಸೇಲ್ಸ್ ಅನ್ನೋದ್ರಿಂದ ಏನು, ಉಚಿತವಾದ ಅಕಾಮಿಡೇಷನ್ ಇರುತ್ತೆ. ನೀವು ಗದಗಿಂದ ಬೆಂಗಳೂರು ಬರ್ಲಿಕ್ಕೆ ರೆಡಿ ಇದ್ದೀರಾ? ಅಲ್ಲ ಸರ್, ಈಗ ಆಲ್ರೆಡಿ ನಾನು ಬೆಂಗಳೂರಲ್ಲೇ ಇರೋದು. ನೀವು ಬೆಂಗಳೂರಲ್ಲೇ ಇದ್ದೀರಾ? ಸೊ ಬೆಂಗಳೂರಲ್ಲೇ ತುಂಬ ಒಳ್ಳೇದು. ಒಂದು ಕೆಲಸ ಮಾಡಿ, ಒಂದು ಬೇಸಿಕ್ ಇಂಟರ್ವ್ಯೂ ಅಟೆಂಡ್ ಮಾಡಿ, ನಿಮ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ ನಮ್ಮ ಬ್ರಾಂಚ್ಗಳಲ್ಲಿ. ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರೋ ನಂಬರ್ ಇದೆ ನೋಡಿ, 7338246055. ಇನ್ನೊಂದು ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗಿದೆ. ಇಲ್ಲ ಸರ್, ಆಲ್ರೆಡಿ ಬರ್ಕೊಂಡಿದ್ದೀನಿ. ಬರ್ಕೊಳ್ಳಿ. ಅದಕ್ಕೆ ನೀವು ಕಾಲ್ ಮಾಡೋದ್ರಿಂದ ನಿಮ್ಗೆ ನಿಯರೆಸ್ಟ್ ಬ್ರಾಂಚ್ ಯಾವುದಿದೆ ಆ ಅಡ್ರೆಸ್ ಕೊಡ್ತೀವಿ ನಿಮಗೆ. ಇಂಟರ್ವ್ಯೂ ಅಟೆಂಡ್ ಮಾಡಿ. ಆಲ್ ದ ಬೆಸ್ಟ್ ನಿಮಗೆ.
ಓಕೆ ಸರ್ ಥ್ಯಾಂಕ್ ಯು. ಸೊ ಪದ್ಮನಾಭ್, ಲೈಕ್ ನಿಮ್ಮ ಪರಿಚಯ ಮಾಡ್ಕೊಳ್ತಾ ಇದ್ರಿ, ನಿಮ್ಮನ್ನು ಯಾರಾದರೂ ವೀಕ್ಷಕರು ನೋಡ್ತಾ ಇದ್ರೆ ಇಷ್ಟು ಚಿಕ್ಕ ಹುಡುಗ ಹೇಗೆ ಬ್ರಾಂಚ್ ಮ್ಯಾನೇಜರ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು, ನೀವು ಎಷ್ಟು ಸಮಯ ತಗೊಂಡ್ರಿ ಜಾಯ್ನ್ ಆದಾಗಿಂದ ಒಂದು ಬ್ರಾಂಚ್ ಮ್ಯಾನೇಜರ್ ಹುದ್ದೆನ ಪಡ್ಕೊಂಡ್ಲಿಕ್ಕೆ? ನಾನು ಜಾಯ್ನ್ ಆಗಿದ್ದ ದಿನದಿಂದ ಸುಮಾರು ಹಂತವಾಗಿ ಬೆಳೆದು ಈ ಲೆವೆಲ್ ಬೆಳೆಯಕ್ಕೆ ಸುಮಾರು 3 ವರ್ಷ ತಗೊಂಡಿದ್ದೀನಿ. ಹಂತವಾಗಿ ಟ್ರೈನಿಂಗ್ ತಗೊಂಡು ಹಂತವಾಗಿ ನನ್ನ ಕ್ವಾಲಿಟಿನ ಪ್ರೂವ್ ಮಾಡಿಬಿಟ್ಟು ಬೆಳೆದ್ಬಿಟ್ಟು ಇವಾಗ ಈ ಪ್ರಮೋಷನ್ ತಗೊಂಡು ಕನ್ಸ್ಯೂಮರ್ ವರ್ಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಅಂದ್ರೆ ನೀವು ಒಂದು 3 ವರ್ಷ ಟೈಮ್ ತಗೊಂಡ್ರಿ ಬ್ರಾಂಚ್ ಮ್ಯಾನೇಜರ್ ಆಗ್ಲಿಕ್ಕೆ ಅಂತ ಹೇಳ್ತಾ ಇದ್ದೀರಾ. ವೆರಿ ಗುಡ್. ಸೊ 23 ವರ್ಷ ಇವತ್ತು ಇವ್ರಿಗೆ, ಅಂದ್ರೆ 3 ವರ್ಷಗಳಲ್ಲಿ ಒಂದು ಬ್ರಾಂಚ್ನ ಓನರ್ ಆಗೋದು ಅಂತ ಹೇಳಿದ್ರೆ ಸಹಜವಾದ ಮಾತಲ್ಲ. ಐ ಥಿಂಕ್ ಇಟ್ ಇಸ್ ರಿಯಲಿ ಹೀಸ್ ಹಾನೆಸ್ಟ್ ಡೆಡಿಕೇಶನ್ ಎಫರ್ಟ್. ಹಾಗೆ ಕಂಪ್ನಿಯ ಒಂದು ಬ್ಯಾಕ್ಗ್ರೌಂಡ್ ಸಿಸ್ಟಮ್, ಎವಾಲ್ಡ್ ಸಿಸ್ಟಮ್ ಅವರಿಗೆ ತುಂಬ ಸಪೋರ್ಟ್ ಮಾಡಿದೆ, ಪ್ರಮೋಟಿಂಗ್ ಓನರ್ಸ್ಗಳು ಸಪೋರ್ಟ್ ಮಾಡಿದ್ದಾರೆ ಅವರಿಗೆ. ಥಾಮಸ್, ಲೈಕ್ ನಿಮ್ಮ ಒಂದು ಹೇಗೆ ಗಮನಿಸಿದ್ದೀರಾ ನಮ್ಮ ಪದ್ಮನಾಭ್ ಹೇಗೆ ಬೆಳ್ಕೊಂಡ್ಬಂದ್ರು, ಅವ್ರ ವಿಶೇಷತೆ ಏನು? ಪದ್ಮನಾಭ್ ಆಕ್ಚುಲಿ ಅವರು ಫ್ರೆಂಡ್ಸ್ ಜೊತೆಗೆ ಬಂದಿದ್ದು, 3 ಜನ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ರು. ಅವರು ನೆಗೆಟಿವ್ ಆಗಿ ಬೇಡ ರಿಜೆಕ್ಷನ್ ತಡ್ಕೊಳಕ್ಕಾಗ್ದಿರ ಮಾರ್ಕೆಟಿಂಗ್ ಅಂತ ಬಿಟ್ಟು ಹೋದ್ರು. ಬಟ್ ಪದ್ಮನಾಭ್ ಅಲ್ಲಿ ಛಲ ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋದು. ಯಾರಿಗೇ ಆಗಲಿ ಆ ಒಂದು ಹಂಬಲ ಇರಬೇಕು, ಹಸಿವು ಇರಬೇಕು, ಮುಂದೆ ಬರಬೇಕು, ಬೆಳಿಬೇಕು, ಏನಾದರೂ ಮಾಡಬೇಕು ಅಂತವ್ರು ಖಂಡಿತ ಬೆಳೀತಾರೆ. ಅದರಲ್ಲಿ ಪದ್ಮನಾಭ್ ಕೂಡ ಒಬ್ರು. ಓಕೆ, ಅಂದ್ರೆ ಯಶಸ್ಸನ್ನ ಪಡೀಲಿಕ್ಕೆ ಪ್ರತಿಯೊಬ್ಬರಿಗೂ ಒಳಗಡೆಯಿಂದ ಒಂದು ಹಂಬಲ, ಹಾತೊರಿಕೆ, ಛಲ ಅನ್ನೋದಿದ್ದಾಗ ಯಾವ ರಂಗದಲ್ಲಿ ಬೇಕಾದ್ರೂ ಬೆಳಿಬೋದು. ಎಸ್ಪೆಷಲಿ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಹೇಗಿರಬೇಕು ಆ ಒಂದು ಡೆಡಿಕೇಶನ್ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ನಾನು ಒಂದು ಇಂಗ್ಲೀಷ್ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದೆ. ಇಟ್ಸ್ ವೆರಿ ವೆರಿ ಲಾಂಗ್ ಬ್ಯಾಕ್ ಸ್ಟೋರಿ, 1994 ಅನ್ಸುತ್ತೆ. ಸೊ ಆವಾಗ ಏನಾಗಿತ್ತು ಅಂದರೆ, ಆ ಒಂದು ಕ್ಲಾಸ್ ತೊಗೊಳ್ತಾ ಇದ್ದಂಥ ಅವರು ಟೀಚರ್ ಹೇಳ್ತಾ ಇದ್ರು, ಜಯನಗರ 4th ಬ್ಲಾಕಲ್ಲಿ ಅವರು ರಾತ್ರಿ ಡಿನ್ನರ್ಗೆ ಹೋದಾಗ ಸೇಲ್ಸ್ನವ್ರಿಗೆ ಕಸ್ಟಮರ್ಸ್ ಬೈತಾ ಇದ್ರು. ಬಟ್ ಆ ಹುಡುಗ ಎಷ್ಟು ಚೆನ್ನಾಗಿ ವಾಪಸ್ ಮತ್ತೆ ಅವ್ರಿಗೆ ಪ್ರೆಸೆಂಟೇಷನ್ ಕೊಡ್ತಾ ಇದ್ದ, ನೆಕ್ಸ್ಟ್ ಟೈಮ್ ನಾನು ಮಾತಾಡ್ತೀನಿ, ನೀವು ಮೋಸ್ಟ್ಲಿ ಬ್ಯುಸಿ ಇದ್ದೀರಾ ಅಂತ ಹೇಳಿ ಅಷ್ಟು ತಾಳ್ಮೆ ತೋರಿಸ್ತಾ ಇದ್ದ ಅಂತ. ನನಗೆ ಅವಾಗ ಅರ್ಥ ಆಗಿದ್ದು ಸೇಲ್ಸ್ ಅನ್ನೋದು ಎಷ್ಟು ತಾಳ್ಮೆ ಇರಬೇಕಂತ ಹೇಳ್ಬಿಟ್ಟು. ವೀಕ್ಷಕರೇ, ಒಂದು ಕರೆ ಬಂದಿದೆ ಅಂತ ತಗೊಳ್ಳೋಣ. ಹಲೋ ಹಲೋ, ಹೇಳಿ. ಅದೇ ಸರ್, ನನ್ನ ಹೆಸರು ನಾಗರತ್ನ ಅಂತ. ಹೇಳಿ ನಾಗರತ್ನ ಅವರೇ. ಸರ್, ನಾವು ಬೆಂಗಳೂರು BTM ಲೇಔಟ್ ಇಂದ ಕಾಲ್ ಮಾಡ್ತಾ ಇರೋದು. ಓಕೆ. ನಾನು BCom ಕಂಪ್ಲೀಟ್ ಆಗಿದೆ. ಸೊ ನಾನು ಜಾಬ್ ಸರ್ಚ್ ಮಾಡ್ತಾ ಇದ್ದೆ. ಟಿವಿಯಲ್ಲಿ ನಿಮ್ದು ಅಡ್ವರ್ಟೈಸ್ ನೋಡಿ ತುಂಬಾ ಖುಷಿ ಆಯ್ತು. ಸೊ ಅದಕ್ಕೆ ಕಾಲ್ ಮಾಡಿದ್ದೆ. ವೆರಿ ನೈಸ್. ನಿಮ್ಗೆ ಏನಾದ್ರು ನಮ್ಮ ಕಂಪ್ನಿಲಿ ಅವಕಾಶ ಬೇಕು ಅಂತ ಕಾಲ್ ಮಾಡಿದೆ, ಅಥವಾ ಏನಾದ್ರು ಪ್ರಶ್ನೆ ಇದೆಯಾ ನಿಮಗೆ? ಸೊ ನನಗೆ ಅವಕಾಶ ಬೇಕಿತ್ತು, ಸೊ ಅದಕ್ಕೆ ಕಾಲ್ ಮಾಡಿ. ವೆರಿ ನೈಸ್. ಆಗಲಿ ಅಮ್ಮ, ನೀವು ಒಂದು ಕೆಲಸ ಮಾಡಿ, ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರೋ ಮೊಬೈಲ್ ನಂಬರ್ ಬರ್ಕೊಂಡು ಕಾಲ್ ಮಾಡಿ. ಕಾಲ್ ಮಾಡಿದ್ರೆ ಏನಾಗುತ್ತೆ, ಅಡ್ರೆಸ್ ತೊಗೊಂಡು ನೀವು ಒಂದು ಯಾವುದಾದ್ರು ಬ್ರಾಂಚಲ್ಲಿ ಬಂದು ಅಟೆಂಡ್ ಮಾಡಿ. ನಿಮಗೆ ವಿವರವಾದಂಥದ್ದು ಕ್ಲಿಯರ್ ಆಗಿ ನಿಮಗೆ ಹೇಗೆ ನಾವು ಹಂತವಾಗಿ ಬೆಳಿಬೋದು, ಏನು ಮಾಡಬೇಕಾಗಿರುತ್ತೆ ಅಂತೇಳಿ ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಆ ಇಂಟರ್ವ್ಯೂ ಪಾಸ್ ಆದ್ಮೇಲಿಂದ ಕಂಟಿನ್ಯೂ ಮಾಡ್ಬೋದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ದ ಕಾಲ್. ಆಲ್ ದ ಬೆಸ್ಟ್. ವೆಲ್, ಅಲ್ಲಿ ನನಗೆ 1994 ಇಂಗ್ಲೀಷ್ ಟೀಚರ್ ಹೇಳ್ತಾ ಇರಬೇಕಾದ್ರೆ ತಾಳ್ಮೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಅರ್ಥ ಆಯಿತು. ಪದ್ಮನಾಭ್ ಅವರೇ, ನೀವು ಬ್ರಾಂಚ್ ಮ್ಯಾನೇಜರ್ ಆದಮೇಲೆ ಈ ಒಂದು ಎಷ್ಟು ಜರ್ನಿನಲ್ಲಿ ತುಂಬ ಹೆಮ್ಮೆಯ ಒಂದು ಸಂಗತಿ ಅಥವಾ ಹೆಮ್ಮೆಯ ಸಮಯ ಯಾವ್ದು ನಿಮಗೆ? ಪ್ರೌಡ್ ಮೂಮೆಂಟ್ಸ್ ಏನು ನಿಮ್ಮದು? ನಾನು ಕನ್ಸ್ಯೂಮರ್ ವರ್ಲ್ಡ್ ಜಾಯ್ನ್ ಆಗಿ ವರ್ಕ್ ಮಾಡ್ತಿದ್ದೀನಿ, ಇಂಥ ವಿಸ್ತಾರವಾಗಿರುವಂಥ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಅನ್ನೋದೇ ನನಗೆ ಹೆಮ್ಮೆ ವಿಷಯ. ಇನ್ನೊಂದು, ಇವತ್ತು ನಾನು ಈ ಲೈವ್ ಆಗಿ ಮಾತಾಡ್ತೀನಿ ಅನ್ನೋದು ನನಗೆ ಇನ್ನೊಂದು ಹೆಮ್ಮೆ ವಿಷಯ. ನಾನು ಇವತ್ತು ಲೈವ್ ಆಗಿ ಮಾತಾಡೋಕ್ಕೆ ಕಾರಣ ಯಾವುದು ಅಂತ ಕೇಳಿದ್ರೆ ಕನ್ಸ್ಯೂಮರ್ ವರ್ಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಗುಡ್. ಸೊ ನಿಮ್ಮ ಚಾಲೆಂಜಸ್ ಏನಿತ್ತು ಬ್ರಾಂಚ್ ಮ್ಯಾನೇಜರ್ ಆಗೋರು? ಯಾಕಂದರೆ ನಿಮ್ಮ ಈ ಏಜಲ್ಲಿ ನೋಡಿ, ಇಂಥ ಏಜಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ, ಇನ್ನು ಮನೆಗಳಲ್ಲೇ ಇರ್ತಾರೆ, ತಂದೆ ತಾಯಿ ಮೇಲೆ ತುಂಬ ಡಿಪೆಂಡ್ ಆಗಿರ್ತಾರೆ. ಈ ಚಿಕ್ಕ ಏಜಲ್ಲಿ ನೀವು ಬಿಸ್ನೆಸ್ ಬಂದಾಗ 20-23 ವರ್ಷದಲ್ಲಿ ನೀವು ಹೀಗೆ ಬೆಳೆದಿದ್ದೀರಾ. ಐ ಥಿಂಕ್ ಒಂದು ಕಾಲ್ ಬಂದಿದೆ, ಅಟೆಂಡ್ ಮಾಡೋಣ. ಹಲೋ ಹಲೋ ಹಲೋ, ಹಾಂ ಹೇಳಿ ಸರ್. ಏನೋ ಕಂಪ್ನಿ ಬಗ್ಗೆ ಹೇಳ್ತಾ ಇದ್ದಾರೆ ಸರ್, ಕನ್ಸ್ಯೂಮರ್ ಏನೋ. ಹೌದು, ಕನ್ಸ್ಯೂಮರ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಹೇಳಿ, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಕಾಶಿನಾಥ್ ಅಂತ ಹೇಳಿ. ಎಲ್ಲಿಂದ ನೀವು ಮಾತಾಡೋದು? ನಾವು ಬೆಂಗಳೂರಿಂದ ಸರ್. ಓಕೆ, ಹೇಳಿ. ನಿಮಗೆ ಜಾಬ್ ಮಾಹಿತಿ ಬೇಕಾಗಿತ್ತಾ ಅಥವಾ ಏನಾದರೂ ಬೇರೆ ಪ್ರಶ್ನೆ ಇತ್ತಾ ನಿಮ್ಮದು? ಸರ್, ನಾವು ಆಯ್ಕೆ ಮಾಡಿದ್ವಿ, ಅದಕ್ಕೆ ತೋರಿಸ್ತೀವಿ ಸರ್, ಆಯ್ಕೆ ಸರ್. ಹಾಂ, ಓಕೆ. ನೋಡಿ, ನಮ್ಗೆ ಏನು ನಂಬರ್ ನಿಮಗೆ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ, ಆ ನಂಬರ್ಗೆ ನೀವು ಕರೆ ಮಾಡೋದ್ರಿಂದ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ನೀವು ನಿಯರೆಸ್ಟ್ ಬ್ರಾಂಚಿಗೆ ನೀವು ಬಂದು ಅಟೆಂಡ್ ಮಾಡೋದು. ಯಾವ ಏರಿಯಾ ಬೆಂಗಳೂರಲ್ಲಿ ನಿಮ್ಮದು? ನಾವು ಹೊಸಕೋಟೆ. ಎಲ್ಲಿ? ಹೊಸಕೋಟೆ. ಹೊಸಕೋಟೆ ಅಂದರೆ KR ಪುರಮಲ್ಲಿ ನಮ್ದು ಒಂದು ಬ್ರಾಂಚ್ ಇದೆ. ನೀವು ಅಲ್ಲಿಗೆ ಬರ್ಬೋದು, ತುಂಬ ಹತ್ತಿರ ಆಗುತ್ತೆ ನಿಮಗೆ ಹೊಸಕೋಟೆಯಿಂದ KR ಪುರಮ್. ಆಲ್ ದ ಬೆಸ್ಟ್ ನಿಮಗೆ.
ಗುಡ್. ಸೊ ಚಾಲೆಂಜಸ್ ಹೇಗಿರುತ್ತೆ ಅಂದರೆ ಚಿಕ್ಕ ಏಜಲ್ಲಿ ಬಂದವ್ರಿಗೆ ಇನ್ನೂ ಅನುಭವ ಇರಲ್ಲ, ಪ್ರಪಂಚದ ಅನುಭವ ಇರೋದಿಲ್ಲ, ಹಣಕಾಸನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು, ಟಫ್ ಟೈಮ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಅಷ್ಟಿರೋದಿಲ್ಲ, ಅದು ಪರಿಚಯ ಇರೋದಿಲ್ಲ. ಸೊ ಪದ್ಮನಾಭ್, ನೀವು ಜಾಯ್ನ್ ಆದಾಗಿಂದ ಇದುವರೆಗೂ ಏನೇನು ಚಾಲೆಂಜಸ್ನ ಫೇಸ್ ಮಾಡಿದ್ರಿ, ಅದು ಸಂಸ್ಥೆಯ ಸಪೋರ್ಟ್ ಸಿಸ್ಟಮ್ ಹೇಗೆ ನಿಮಗೆ ಸಹಕಾರಿಯಾಯಿತು ಈ ಲೆವೆಲ್ ಬೆಳೀಲಿಕ್ಕೆ? ಖಂಡಿತವಾಗಿಯೂ ನಾವು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ರಿಜೆಕ್ಷನ್ಸ್ ನಮಗೆ ಬಂದೇ ಬರುತ್ತೆ. ಹಾಗೆ ತುಂಬ ರಿಜೆಕ್ಷನ್ನ ಎದುರಿಸಿದ್ದೀನಿ. ಆ ಟೈಮಲ್ಲಿ ಏನು ಅನ್ಕೊಂಡೆ ಅಂದರೆ ರಿಜೆಕ್ಷನ್ಸ್ ಎಷ್ಟು ಬರ್ತಿದೆಯೋ ನಮಗೆ ಅಷ್ಟು ಬೆನಿಫಿಟ್, ನಾವು ಅಷ್ಟು ಗ್ರೋತ್ ಆಗ್ತಾ ಇದ್ದೀವಿ ಅಂತ ಚಾಲೆಂಜ್ ತಗೊಂಡು ವರ್ಕ್ ಮಾಡಿದೆ. ಇದಕ್ಕೆ ನಮ್ಮ ಟ್ರೈನರ್ ಹಾಗೆ ನಮ್ಮ ಮ್ಯಾನೇಜರ್ ಆಗಿರೋ ಮಮತಾ ಮೇಡಮ್ ತುಂಬ ಸಪೋರ್ಟ್ ಮಾಡಿದ್ರು ಫೀಲ್ಡ್ ಟ್ರೈನಿಂಗ್ ಆಗಲಿ. ಹಾಗೆ ನಮ್ಮ ಮ್ಯಾನೇಜರ್ ಸುರೇಶ್ ಸರ್ ಇದ್ರು ಅವಾಗ. ಅವರು ಬೇಸಿಕಲಿ ಉಡುಪಿಯವರಾಗಿರೋದ್ರಿಂದ ನನಗೆ ತುಂಬ ಬಾಂಧವ್ಯ ಚೆನ್ನಾಗಿ ಇಟ್ಕೊಳ್ಳೋಕೆ ಸಾಧ್ಯ ಆಯಿತು. ನಮ್ಮ ಕಡೆಯವರು ಅನ್ನೋ ಫೀಲಿಂಗ್ ಇತ್ತು. ಸರ್ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಜೊತೆಗೆ ಈವ್ನಿಂಗ್ ಟೈಮ್ ಬಂದಾಗ ಕಾಫಿ ಕುಡಿಸ್ಕೊಂಡು ಸ್ನ್ಯಾಕ್ಸ್ ಕೊಟ್ಕೊಂಡು ಮೋಟಿವೇಟ್ ಮಾಡಿಬಿಟ್ಟು ಫೀಲ್ಡ್ ಟ್ರೈನಿಂಗ್ನ ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿಕೊಂಡೆ. ಹಾಗೆ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಬಂದಾಗ ನಮ್ಮ ಎಲ್ಲ ಕಂಪನಿಯಲ್ಲಿ ಹೋದರೆ ನಾವು ಸಿಸ್ಟಮಿಕ್ ಡೈರೆಕ್ಟರ್ ಆಗಲಿ ಗ್ರೂಪ್ ಹೆಡ್ನಾಗಲಿ ನೋಡಬೇಕು ಅಂತ ಹೇಳಿದ್ರೆ ಅವರು ಕಣ್ಣಿಗೆ ಸಿಗೋದಿಲ್ಲ. ಅಂಥದ್ರಲ್ಲಿ ನಮ್ಮ ಕಂಪನಿಯಲ್ಲಿ ನಮ್ಮ ಡೈರೆಕ್ಟರ್, ನಮ್ಮ ಗ್ರೂಪ್ ಹೆಡ್ ಸರಸ್ವತಿ ಮೇಡಮ್, ಹಾಗೆ ಡೈರೆಕ್ಟರ್ ಥಾಮಸ್ ಸರ್ ಪ್ರತಿ ಕ್ಷಣ ಪ್ರತಿಯೊಂದು ನಿಮಿಷಕ್ಕೂ ನಮ್ಗೆ ಏನಾದರೂ ಕೇಳಿದೀವಿ ಅಂದರೆ ಹೇಳ್ಕೊಡ್ತಾ ಬಂದಿದ್ದಾರೆ. ವೆರಿ ಗುಡ್. ಪದ್ಮನಾಭ್, ಒಂದು ಕೆಲಸ ಮಾಡೋಣ, ಒಂದು ಕಾಲ್ ಅಟೆಂಡ್ ಮಾಡೋಣ. ಹಲೋ ಹಲೋ ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ. ಐ ಥಿಂಕ್ ಹಲೋ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಪದ್ಮನಾಭ್ ಅವರೇ, ನಿಮ್ಗೆ ಕಂಟಿನ್ಯೂ ಮಾಡ್ಬೋದು. ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಇನ್ನೂ ನಾನು ತುಂಬ ಹೇಳಬೇಕು ಅಂತ ಹೇಳಿದ್ರೆ ರಿಜೆಕ್ಷನ್ಸ್ ಬಂದೇ ಬರುತ್ತೆ, ಪ್ರಾಬ್ಲಮ್ನ ಫೇಸ್ ಮಾಡಲೇಬೇಕಾಗತ್ತೆ. ಆದರೆ ನಮ್ಮ ಕಂಪನಿಯಲ್ಲಿ ಏನು ಬೆನಿಫಿಟ್ ಅಂದರೆ ಇಂಥ ಪ್ರಾಬ್ಲಮ್ಗಳು ಬರುತ್ತೆ, ಇಂಥ ರಿಜೆಕ್ಷನ್ಸ್ ಬರುತ್ತೆ, ನಮಗೆ ಡಿಮೋಟಿವೇಟ್ ಆಗುತ್ತೆ ಅನ್ನೋ ಸಿಚುವೇಶನಲ್ಲಿ ಅದಕ್ಕಿಂತ ಮುಂಚೆನೆ ಈ ರೀತಿ ಪ್ರಾಬ್ಲಮ್ನ ಹೇಗೆ ಫೇಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮರ್ಚೆಂಟೈಸರ್ ಆಗಿರಬೇಕಾದ್ರೆ MPT ಮರ್ಚೆಂಟೈಸ್ ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್ ಅಂತ, TPT ಟ್ರೈನರ್ಸ್ ಆದಮೇಲೆ ಟ್ರೈನರ್ಸ್ ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್ ಅಂತ, ಅದೇ ರೀತಿ LPT ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ಸ್ಗೆ ಹಾಗೆ ಬ್ರಾಂಚ್ ಮ್ಯಾನೇಜರ್ಸ್ ಕೂಡ ಡಿಫ್ರೆಂಟ್ ಆಗಿ ಟ್ರೈನಿಂಗ್ ಕೊಡೋದ್ರ ಮೂಲಕ ನಮ್ಮ ಸಿಸ್ಟಮ್ ತುಂಬಾ ಸಪೋರ್ಟ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಬ್ಲಮ್ ಬರಲಿ ಅದನ್ನ ನಾವು ಈಸಿಯಾಗಿ ಫೇಸ್ ಮಾಡುವಂತ ಸಪೋರ್ಟ್ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ, ನಮ್ಮ ಸಿಸ್ಟಮ್ ಕಡೆಯಿಂದ ತುಂಬಾನೇ ಸಿಕ್ಕಿದೆ. ಆ ಸಿಕ್ಕಿರೋ ಕಾರಣ ನಾನು ಇವತ್ತು ಬೆಳೆದಿ ಸಿಚುವೇಶನ್ ಅಲ್ಲಿ ಇದ್ದೀನಿ. ವೆರಿ ನೈಸ್. ಅಂತೂ ತುಂಬಾ ಚೆನ್ನಾಗಿ ನೀವು ಮಾತಾಡಿದ್ರಿ ಪದ್ಮನಾಭ್ ಅವರು. ಒಂದು ಕಾಲ್ ರೆಡಿ ಇದೆ ಅನ್ಸುತ್ತೆ, ಪಿಕ್ ಮಾಡೋಣ. ಹಲೋ ಹಲೋ, ಹೇಳಿ, ಮಾತಾಡಿ. ಹಲೋ, ಹಾ ಹೇಳಿ. ಹಲೋ, ಮಾತಾಡಿ. ನಾವು ಭದ್ರಾವತಿಯಿಂದ. ಹಾ ಹೇಳಿ ಮೇಡಮ್. ನಮ್ಮ ಮಗ BE ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾನೆ, ಮೆಕ್ಯಾನಿಕಲ್. ಓಕೆ. BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾನೆ. ಹಾ ಹೇಳಿ ಹೇಳಿ. ಅವನ ಜಾಬ್ ತುಂಬಾನೇ ಹೋಗ್ತಿದ್ದಾನೆ, ಎಲ್ಲೂ ಸಿಗ್ತಾ ಇಲ್ಲ. ಓಕೆ, ಸಂತೋಷ ಅಮ್ಮ. ನೋಡಿ, ನಮ್ಮ ಸಂಸ್ಥೆಯಲ್ಲಿ ನಿಜವಾಗ್ಲೂ ನಿಮ್ಗೆ ಒಂದು ಅವಕಾಶ ಕೊಡ್ಬೋದು ನಿಮ್ಮ ಮಗನಿಗೆ. ಏನು ಏಜ್ ಅವ್ರದ್ದು? ಅವ್ರ ವಯಸ್ಸೇನು? 25. ಓ ವೆರಿ ಗುಡ್. ಮಾಡ್ಬೋದು ಅವ್ರು ನಮ್ದು ಧಾರಾಳವಾಗಿ. ಮೊದಲೇ ನಾವು ಭದ್ರಾವತಿ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ನಮ್ದೊಂದು ಬ್ರಾಂಚ್ ಉಂಟು. ನೀವೊಂದು ಕೆಲಸ ಮಾಡಿ, ನಮ್ಮ ನಂಬರು ಡಿಸ್ಪ್ಲೇ ಆಗಿರೋ ನಂಬರ್ ಬರ್ಕೊಬೋದು. 73324605 ನಂಬರ್ ನಮ್ಮದು. ಇದಕ್ಕೆ ನೀವು ಕರೆ ಮಾಡಿದ್ರೆ ನಮ್ಮ ಅಡ್ರೆಸ್ ನಿಮ್ಗೆ ಕೊಡ್ತೀವಿ. ನೀವು ಅವ್ರು ಬೆಂಗಳೂರಲ್ಲಿ ಬೇಕಾದ್ರೂ ವರ್ಕ್ ಮಾಡ್ಬೋದು. ನೋಡಿ, ಬೇರೆ ಬೇರೆ ನಮ್ಮ ಒಂದು ಕನ್ಸ್ಯೂಮರ್ ವರ್ಡ್ ಗ್ರೂಪ್ ಬಂದು ಮೈಸೂರು, ಶಿವಮೊಗ್ಗ, ಹೈದ್ರಾಬಾದ್ ಎಲ್ಲ ಕಡೆ ಹರಡಿರ್ತಕ್ಕಂಥ ಸಂಸ್ಥೆ ನಮ್ಮದು. ಈ ಸಂಸ್ಥೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಿರೋರು ಕೂಡ ನಮ್ಮಲ್ಲಿ ಬೆಂಗಳೂರಲ್ಲೂ ಕೆಲಸ ಮಾಡ್ಬೋದು, ಅಥವಾ ಬೇರೆ ಊರಲ್ಲೂ ಕೆಲಸ ಮಾಡಿ ಅವ್ರು ಏನು ಮಾಡ್ಬೋದು, ಬ್ರಾಂಚ್ ಮ್ಯಾನೇಜರ್ ಆಗಿ ಅವ್ರಿಗೆ ಇಷ್ಟವಾಗಿರತಕ್ಕಂಥ ಊರಲ್ಲಿ ಅವರು ಬ್ರಾಂಚ್ ಓನರ್ ಆಗಿ ವಾಪಸ್ಸು ಪ್ರಮೋಷನ್ ಪಡಿಬೋದಾಗಿರುತ್ತೆ. ನೀವು ಈ ನಂಬರ್ಗೆ ಕಾಲ್ ಮಾಡಿದ್ದೀರಾ, ತುಂಬ ಸಂತೋಷ. ಅಡ್ರೆಸ್ ತಗೊಳ್ಳಿ, ಅವ್ರ ಇಂಟರ್ವ್ಯೂ ಕಳಿಸ್ಕೊಡಿ. ಆಲ್ ದ ಬೆಸ್ಟ್. ನೋಡಿ ವೀಕ್ಷಕರೇ, ಪದ್ಮನಾಭ್ ಏನು ಹೇಳ್ತಾ ಇದ್ರು ಅಂದರೆ ಚಾಲೆಂಜಸ್ ಎಲ್ಲರಿಗೂ ಬರುತ್ತೆ. ಆದರೆ ಕಂಪ್ನಿಲಿರತಕ್ಕಂಥ ಒಂದು ಟ್ರೈನಿಂಗ್ ಸಪೋರ್ಟ್ ಸಿಸ್ಟಮ್ ಪ್ರತಿಯೊಂದು ಹಂತದಲ್ಲಿ ಏನಿದೆ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂಥೇಳಿ. ಸೊ ಇಂಡಕ್ಷನ್ ಅನ್ನೋದಿರುತ್ತಲ್ವ, ಜಾಬ್ ಪ್ರೊಫೈಲ್ ಇಂಡಕ್ಷನ್ ಅನ್ನೋದು ಪ್ರತಿಯೊಂದು ಸಂಸ್ಥೆ ಯಶಸ್ಸು ಪಡೀಲಿಕ್ಕೆ ತುಂಬ ಬೇಸಿಕ್ ಅಥವಾ ಫೌಂಡೇಶನ್ ಅಂತ ನಾನು ಕರಿತೀನಿ, ಆಸ್ ಎ ಪರ್ಸನಾಲಿಟಿ ಡೆವಲಪ್ಮೆಂಟ್, ಆಸ್ ಎ ಬಿಸ್ನೆಸ್ ಕೋಚ್ ಆಗಿ ಕೂಡ. ಸೊ ಇಲ್ಲಿ ಏನಾಗುತ್ತೆ, ನಮ್ಮ ಕಂಪ್ನಿನಲ್ಲಿ ಮರ್ಚೆಂಟೈಸರ್ ಆಗಿ ಅಂದರೆ ಲೈಕ್ ಬೇಸಿಕ್ ಲೆವೆಲ್ ಬಂದಾಗ ಹೇಗೆ ಅವರು ಬೆಳಿಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಒಂದು ಟ್ರೈನಿಂಗ್ ಮ್ಯಾನ್ಯುವಲ್ಲೇ ಇದೆ. ಅದಕ್ಕೆ ಒಂದು ದಿನ ಪೂರ್ತಿ ಅವರಿಗೆ ಒಂದು ಹೋಟ್ಲಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸೇಲ್ಸ್ ಅಂದರೆ ಏನು, ಆ್ಯಟಿಟ್ಯೂಡ್ ಏನು, ಪರ್ಸ್ನಾಲಿಟಿ ಏನು, ಹೇಗೆ ಅವರ ಹಂತದಲ್ಲಿ ಬೆಳೆದು ನೆಕ್ಸ್ಟ್ ಲೆವೆಲ್ ಅವರು ಪ್ರಮೋಷನ್ ಪಡಿಬೋದು ಅನ್ನೋದು ಸಕ್ಸಸ್ ಪಡೆದಿರತಕ್ಕಂಥ ಮ್ಯಾನೇಜರ್ಗಳು ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲಿ ಟ್ರೈನಿಂಗ್ ಇರೋದ್ರಿಂದ ಏನಾಗುತ್ತೆ, ಆ ಯಶಸ್ಸು ಅನ್ನೋದು ತುಂಬ ಈಸಿಯಾಗಿ ಸಿಗುತ್ತೆ. ನಾವು ಒಂದು ಗಣಿತ
ಲೆಕ್ಕ ಕರೆಕ್ಟಾಗಿ ನಾವು ಮಾಡಬೇಕಂದ್ರೆ ಸಿಸ್ಟಮ್ ಅಥವಾ ಫಾರ್ಮುಲಾಗಳನ್ನ ಕರೆಕ್ಟಾಗಿ ಅಪ್ಲೈ ಮಾಡಬೇಕು. ಫಾರ್ಮುಲಾ ಕರೆಕ್ಟಾಗಿ ಅಪ್ಲೈ ಮಾಡಿದಾಗ ರಿಸಲ್ಟು ಆಬ್ವಿಯಸ್ಲಿ ರೈಟ್ ಆಗಿರುತ್ತೆ. ಫಾರ್ಮುಲಾ ರಾಂಗ್ ಆಗಿ ಅಪ್ಲೈ ಮಾಡಿದಾಗ ರಿಸಲ್ಟ್ಸು ರಾಂಗ್ ಆಗಿರುತ್ತೆ. ಆ ಸ್ಟೆಪ್ಸ್ನ ಕರೆಕ್ಟಾಗಿ ಮಾಡಬೇಕು. ಹಾಗೆ ಡೈರೆಕ್ಟ್ ಮಾರ್ಕೆಟಿಂಗ್ ಕನ್ಸ್ಯೂಮರ್ ಏನಿದೆ ಅಂತ ಹೇಳಿದ್ರೆ 17 ವರ್ಷಗಳಲ್ಲಿ ಸಿಸ್ಟಮ್ನ ನಾವು ಅರ್ಥ ಮಾಡಿಕೊಂಡು ಎವಾಲ್ವ್ ಮಾಡಿ ಈ ಲೆವೆಲ್ ತೊಗೊಂಡ್ಬಂದಿದ್ದೀವಿ. ಥಾಮಸ್ ಅವರೇ, ಈ ಒಂದು ಹಂತದಲ್ಲಿ ನಿಮ್ಮ ಒಂದು ಲೈಕ್ ಯಾವ ಪ್ಯಾರೆಂಟು ಬ್ರಾಂಚ್ ಮ್ಯಾನೇಜರ್ ಆದಾಗ ಯಾರು ಹಂಚ್ಕೊಂಡಿದ್ದು ನಿಮಗೆ ತುಂಬ ಮನಸ್ಸಿಗೆ ಹತ್ತಿರವಾಗಿದೆ ಅನಿಸ್ತು? ಓಕೆ, ಈ ಟ್ರೈನಿಂಗ್ಗಳು ಕೊಡೋದ್ರಿಂದ ಅವ್ರು ಬೆಳೆದ್ರು, ಅದರಿಂದ ಯಾವ ಪ್ಯಾರೆಂಟ್ ನಿಮಗೆ ಮಾತಾಡಬೇಕಾದ್ರೆ ತುಂಬ ಇನ್ನೂ ಮನಸ್ಸಲ್ಲಿ ತುಂಬ ಹಾಗೆ ಇನ್ನೂ ಫ್ರೆಶ್ ಆಗಿದೆ ಅನಿಸೋದು? ನನಗೆ ಅಂದರೆ ಇವಾಗ ತಾನೇ ಮಾತಾಡೋದಲ್ಲ, ಸರಸ್ವತಿ ಅವ್ರ ಪೇರೆಂಟ್ಸ್ ಒಂದ್ಸಲಿ ಮಾತಾಡಬೇಕಾದಾಗ ಹೇಳಿದ್ರು, ತುಂಬ ಆ ಲೆವೆಲ್ ಬಿಟ್ಟು ಅವ್ರ ಮನೆಗೆ ಎಲ್ಲ ಹೆಲ್ಪ್ ಎಲ್ಲ ಮಾಡಿದಾಗ ಅವ್ರ ತಂದೆ ಇವಾಗಲೂ ನನಗೆ ಆ ಜ್ಞಾಪನ ಇದೆ. ಎಲ್ಲ ಕಂಪ್ನಿಯಿಂದಾನೆ ನಾವು ಇಷ್ಟು ಬೆಳೆದಿದ್ದು, ನಿಮ್ಮ ಮಗಳನ್ನ ನಿಮ್ಗೆ ಕೊಟ್ಟಿದ್ದೀವಿ, ನೀವು ನೋಡ್ಕೊಳ್ಳಿ ಅನ್ನೋ ಲೆವೆಲಲ್ಲಿ ಮಾತಾಡಿದ್ರು ಅವರು. ನನಗೂ ತುಂಬ ಚೆನ್ನಾಗಿ ಜ್ಞಾಪಕ ಇದೆ ಥಾಮಸ್. ಲೈಕ್ ಅವತ್ತು ಸರಸ್ವತಿ ಅವರ ಅಕ್ಕನ ಮದುವೆಗೆ ನೀವು ಎಲ್ಲರೂ ಹೋದಾಗ ಅವ್ರ ತಂದೆ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದವರು ಮಗಳೇ ಧಾರೆ ಟೈಮಲ್ಲಿ ಇಳಿದು ಎಂಟ್ರೆನ್ಸ್ ಹತ್ತದವರೆಗೂ ಬಂದ್ಬಿಟ್ಟು ಕೈ ಹೇಳ್ಕೊಂಡ್ಬಿಟ್ಟು, ನೋಡಿ ನಮ್ಮ ಮನೆ ದೀಪ ನಿಮ್ಮ ಸಂಸ್ಥೆ ಮೂಲಕ ಹಚ್ತೀವಿ ಪ್ರತಿದಿನ ಅಂತೇಳಿ. ಅದೊಂಥರ ಆ ಮೂಮೆಂಟ್ ನನಗೆ ಫ್ರೋಝನ್ ಮೂಮೆಂಟ್ ಅಂತ ಕರಿಬೋದು. ಅಷ್ಟೊಂದು ತುಂಬ ಟಚಿಂಗ್ ಮೂಮೆಂಟ್ ಆಗಿತ್ತು ನನಗೆ. ಒಂದು ಪ್ರಶ್ನೆ ಕೇಳೋಣ ನಮ್ಮ ಪದ್ಮನಾಭ ಅವ್ರಿಗೆ. ಈ ಒಂದು ಬ್ರಾಂಚ್ ಮ್ಯಾನೇಜರ್ ಹುದ್ದೆ ಪಡೆದ ಮೇಲಿಂದ ಪದ್ಮನಾಭ್, ನಿಮ್ಮ ಪ್ಯಾರೆಂಟ್ಸು, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸು ನಿಮ್ಮ ಬಗ್ಗೆ ಇವಾಗ ಯಾವ ರೀತಿ ನೋಡ್ತಾರೆ? ನಿಮ್ಮ ಫೀಲಿಂಗ್ ಏನಿದೆ? ನಿಜವಾಗ್ಲೂ ನನ್ನ ಫ್ರೆಂಡ್ಸು, ನನ್ನ ಜೊತೆಗೆ ಬೆಳೆದವ್ರು, ನನ್ನ ಜೊತೆಗೆ ಬಂದವರು ಎಲ್ಲರನ್ನ ಕಂಪೇರ್ ಮಾಡಿದ್ರೆ ಹೈಯರ್ ಪೊಸಿಷನ್, ಸ್ಟ್ಯಾಂಡರ್ಡ್ ಲೈಫ್ ತುಂಬ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ನಾನು ಜಾಯ್ನ್ ಆಗಿದ್ದಾಗ ಮಂಗಳೂರು ಅಂದ ತಕ್ಷಣ ಬೆಂಗಳೂರಿಗೆ ಬರ್ತಿದ್ದೀವಿ ಅಂದರೆ ಭಯ ಇದ್ದೇ ಇರುತ್ತೆ. ಪೇರೆಂಟ್ಸ್ಗೆ ಅನ್ಕೋತಿದ್ರು ಬೆಂಗಳೂರಿಗೆ ಹೋಗಿದ್ದಾನೆ ಒಬ್ಬನೇ ಹುಡುಗ, ಜೊತೆಗೆ ಇಬ್ರು ಹೋಗಿರೋ ಸ್ನೇಹಿತರು ವಾಪಸ್ ಬಂದಿದ್ದಾರೆ, ಇವನು ಒಬ್ಬನೇ ಇದ್ದಾನೆ, ಏನ್ ಮಾಡ್ತಾನೆ ಏನು ಅಂತ ಇತ್ತು. 2 ತಿಂಗಳಿಗೆ ಗಳಿಸ್ಲಿಕ್ಕೆ ಎಷ್ಟು ಸಾಧ್ಯ ಅಷ್ಟು ವರ್ಕ್ ಮಾಡಿದ್ದೆ. 50,000 2 ಮಂತ್ ನಾನು ಫೀಲ್ಡ್ ಎಕ್ಸಿಕ್ಯೂಟಿವ್ ಆಗಿ ಮನೆ ಕೊಟ್ಟೆ. ಅವಾಗ ನನ್ನ ಮೇಲೆ ಆಗಲಿ ನಮ್ಮ ಕಂಪನಿ ಮೇಲೆ ಆಗಲಿ ಒಳ್ಳೆ ಹ್ಯಾಬಿಟ್, ಏನೇ ರೀತಿಯ ಹವ್ಯಾಸಗಳಿಡೋ ಹಾಗಿಲ್ಲ. ನಮ್ಮ ರಿಸ್ಟ್ರಿಕ್ಷನ್ನ ಫಾಲೋ ಮಾಡಬೇಕು, ಜೊತೆಗೆ ಡಿಸಿಪ್ಲಿನ್ ಮೇಂಟೈನ್ ಮಾಡೋದನ್ನ ನೋಡ್ಬಿಟ್ಟು ನನ್ನ ಮೇಲೆ ನಮ್ಮ ಕಂಪನಿ ಮೇಲೆ ಭರವಸೆ ಇಟ್ಕೊಂಡ್ರು. ಜೊತೆಗೆ ಇತ್ತೀಚೆಗೆ ಇವತ್ತಿಗೂ ನನ್ನ ಮೇಲೆ ಆಗಲಿ ನಮ್ಮ ಕಂಪನಿ ಮೇಲೆ ಆಗಲಿ ತುಂಬಾ ಕಾನ್ಫಿಡೆಂಟ್ ಆಗಿ ಭರವಸೆಯಿಂದ ನನ್ಗೆ ಇವಾಗಲೂ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಬ್ಬ ಲೈಫ್ ಕಂಪೇರ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಲೈಫ್ ನಾನು ನಿಜವಾಗ್ಲೂ ನಾನು ಬದುಕ್ತಾ ಇದ್ದೀನಿ. ತುಂಬ ವೆರಿ ನೈಸ್. ಅಲ್ಲ, 23ನೇ ವಯಸ್ಸಲ್ಲಿ ಒಂದು ಬ್ರಾಂಚ್ಗೆ ಮ್ಯಾನೇಜರ್ ಆಗಿ ಕೂತ್ಕೊಂಡು ಅದನ್ನ ಮಂಡಳಿ ಕೆಲಸಗಳನ್ನ ಕೊಟ್ಟು ಆ ತಂದೆ ತಾಯಿಗೆ ಎಷ್ಟು ಹೆಮ್ಮೆಯ ವಿಚಾರ ಅಲ್ವಾ? ವೀಕ್ಷಕರೇ, ಏನಿದು ಡೈರೆಕ್ಟ್ ಸಕ್ಸಸ್ ಅಂದರೆ? ನಿಮ್ಮ ಪ್ರಶ್ನೆ ಇರ್ಬೋದು ಮೈಂಡಲ್ಲಿ, ಡೈರೆಕ್ಟ್ ಸಕ್ಸಸ್ ಅಂದರೆ ಏನಿದು? ನೋಡಿ, ನಮ್ಮದು ಡೈರೆಕ್ಟ್ ಮಾರ್ಕೆಟಿಂಗ್ ಬಿಸ್ನೆಸ್ಸು. ಸೊ ಇವಾಗ ಒಂದು ಹೇಗೆ ಥಿಯರಿಟಿಕಲ್ ಆಗಿ ಕಲಿತು ಆಮೇಲೆ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ತೀವಿ, ನಮ್ದು ಒಂಥರ ಅಪ್ರೆಂಟಿಸ್ಶಿಪ್ ಇದ್ದಂಗೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಡೈರೆಕ್ಟ್ ಸಕ್ಸಸ್ ಅಂದರೆ ಡೈರೆಕ್ಟ್ ಮಾರ್ಕೆಟಿಂಗಲ್ಲಿ ನಾವು ಟ್ರೈನಿಂಗ್ನ ಹಚ್ತೇವೆ ಅವರಿಗೆ. ಹೇಗೆ ಮನೆಗೆ ಕಸ್ಟಮರ್ ಟು ಕಸ್ಟಮರ್ನ ಹೇಗೆ ನಾವು ಮೀಟ್ ಮಾಡಬೇಕು, ಪ್ರಾಡಕ್ಟ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು, ಸೇಲ್ಸ್ ಅಂದರೆ ಏನೋ ಹೇಳ್ಕೊಡ್ತೇವೆ, ಆಟಿಟ್ಯೂಡ್ ಹೇಳ್ಕೊಡ್ತೇವೆ. ಇದು ಒಂದು 30 to 45 ಡೇಸ್. ಅವ್ರಿಗೆ ಎಷ್ಟು ಫಾಸ್ಟಾಗಿ ಒಬ್ಬ ವ್ಯಕ್ತಿ ಕಲಿತಾನೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಹಂತದಿಂದ ನೆಕ್ಸ್ಟ್ ಅವ್ರು ಏನಾಗ್ತಾರೆ ಅಂದರೆ, ಹಿಲ್ ಬಿ ನೋ ಮೋರ್ ಇನ್ ಸೇಲ್ಸ್, ಹಿಲ್ ಬಿ ಒನ್ಲಿ ಇನ್ ಟ್ರೈನಿಂಗ್ ಪಾರ್ಟ್. ಅಂದರೆ ಹೊಸಬರಿಗೆ ಟ್ರೈನಿಂಗ್ ಕೊಡೋದಾಗಿರುತ್ತೆ. ಈ ಟ್ರೈನಿಂಗ್ ಹಂತದಲ್ಲಿ ತುಂಬ ಜನರಿಗೆ ಹೊಸಬ್ರಿಗೆ ಟ್ರೈನಿಂಗ್ ಕೊಡೋದು ಅಥವಾ ಯಾರು ಸೇಲ್ಸಲ್ಲಿ ಸ್ಲೋ ಆಗಿರ್ತಾರೋ ಅಂಥವ್ರು ಟ್ರೈನಿಂಗ್ ಕೊಡೋದು, ಇಟ್ಸ್ ಆಲ್ವೇಸ್ ಲೈಕ್ ಎಕ್ಸೈಟಿಂಗ್ ವರ್ಕ್. ಮಾರ್ಕೆಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇವೆರಡು ಹಂತಗಳನ್ನು ದಾಟಿದ ಬೇರೆಯಿಂದ ಬ್ರಾಂಚ್ ಮ್ಯಾನೇಜರ್ ಆಗ್ಬೋದು. ಬೇರೆ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕಂದ್ರೆ ಏನಾಗಿರುತ್ತೆ, ಅಲ್ಲಿ ಪ್ರಮೋಷನ್ ಅನ್ನೋ ಸೀನಿಯಾರಿಟಿ ಮೇಲೆ, ಏಜ್ ಮೇಲೆ, ಸರ್ವಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಕನ್ಸ್ಯೂಮರ್ ಅನ್ನೋ ಸಂಸ್ಥೆ ಏನಿದೆ ಅಂದರೆ ಏಜ್, ಕ್ಯಾಸ್ಟ್, ಜೆಂಡರ್ ಯಾವುದೂ ಇಲ್ಲ ಇದ್ರ ಲೆಕ್ಕ. ಯಾರು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾರೆ, ಸಿಸ್ಟಮ್ನ ಹಂತವಾಗಿ ಕಲಿತು ಅವರ ಒಂದು ಪ್ರತಿಭೆಯನ್ನು ಅರಳಿಸ್ಕೊಂಡು ಹೊರಗಡೆ ಏನು ನಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಾರೆ, ಸಿಸ್ಟಮ್ನ ಪ್ರೊಡಕ್ಷನ್ ಮಾಡಿ ಅಥವಾ ಆ ಒಂದು ಸ್ಟ್ಯಾಂಡರ್ಡ್ನ ಪ್ರೊಡ್ಯೂಸ್ ಮಾಡಿ ರಿಸಲ್ಟ್ ಪರ್ಫಾರ್ಮೆನ್ಸ್ ತೋರಿಸ್ತಾರೆ, ಪ್ರಮೋಷನ್ ಯಾರು ತಡೆಯೋಕ್ಕೆ ಸಾಧ್ಯವಿಲ್ಲ, ಅವ್ರು ಪಡೀತಾರೆ. ಸೊ ಇದು ಒಂಥರ ಸೆಲ್ಫ್ ಗ್ರೂಮಿಂಗ್ ಬಿಸ್ನೆಸ್ ಅಂತ ಕರಿಬೋದು. ಇದರಲ್ಲಿ ಇಲ್ಲಿ ಒಂದು ಅವರ ಅರ್ನಿಂಗ್ ಬಂದು ಅವರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಸೇಲ್ಸಲ್ಲಿ, ಅಷ್ಟು ಅವ್ರ ಪ್ರಾಫಿಟ್ನ ಅರ್ನ್ ಮಾಡೋದು. ಸೇ ಸಮಥಿಂಗ್ ಕಾಲ್ಡ್ ಓನ್ ಬಾಸ್ ಅಂತ ಕರಿತೀವಿ ನಾವು ಈ ಬಿಸ್ನೆಸ್ಸಲ್ಲಿ. ವೀಕ್ಷಕರೇ, ತುಂಬ ಜನರು ಅವಕಾಶಗಳು ಕಾಯ್ತಾ ಇರ್ತಾರೆ, ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ. ಇಲ್ಲಿ ನನಗೆ ತುಂಬ ಇಷ್ಟವಾದಂಥ ಒಂದು ಮೀಟಿಂಗಲ್ಲಿ ಒಬ್ಬ ಹುಡುಗ ಹೇಳಿದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಷ್ಟಗಳು ಕಲ್ಲು ಬಿದ್ದಾಗ, ಮಳೆ ಕಲ್ಲು ಬಿದ್ದಾಗ ಹೇಡಿಗಳು ಅಥವಾ ಧೈರ್ಯ ಇಲ್ಲದವರು ಓಡೋಗ್ಬಿಡ್ತಾರೆ, ಮುನ್ನೋಗ್ತಾ ಇರೋಕ್ಕೆ ಹೋಗೋದಿಲ್ಲ. ಅವರು ಸ್ವಲ್ಪ ಬುದ್ಧಿವಂತರು ಏನು ಮಾಡ್ತಾರೆ, ಆ ಕಲ್ಲುಗಳು ಬಿದ್ದಾಗ ದಾರಿ ಮಾಡ್ಕೊಂಡು ಮುನ್ನೋಗ್ತಾರೆ. ಆದರೆ ಮೇಧಾವಿ ಏನು ಮಾಡ್ತಾನೆ, ಅದೇ ಕಲ್ಲುಗಳನ್ನ ಸೇರಿಸ್ಕೊಂಡು ತನ್ನ ಒಂದು ಕನಸಿನ ಅರಮನೆ ಕಟ್ಕೊಳ್ತಾನೆ. ಡೈರೆಕ್ಟ್ ಮಾರ್ಕೆಟಿಂಗ್ ಅನ್ನೋದು ಹಾಗೇನೆ.
ನೀವು ಮೇಧಾವಿಗಳು ಆಗ್ಬೇಕಂತ ಆಸೆ ಇದ್ದೀರಾ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಂತ ಆಸೆ ಇದ್ದೀರಾ, ನಿಮ್ಮ ಟ್ಯಾಲೆಂಟ್, ನಿಮ್ಮ ಪೊಟೆನ್ಷಿಯಲ್ಲು, ಕಡಿಮೆ ಸಮಯದಲ್ಲಿ ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಬೇಕಂತಿದ್ದೀರಾ, ನಮ್ಮ ಸಂಸ್ಥೆ ಒಂದು ಕನಸಿದೆ. ಬೈ 2020ಗೆ 250 ಜನ ಕರೋಡ್ಪತಿಗಳನ್ನ ಕ್ರಿಯೇಟ್ ಮಾಡಿ ಬೆಂಗಳೂರು ಟು ಗೋವಾ ಒಂದು ರ್ಯಾಲಿ ಹೋಗ್ಬೇಕಂತ ಕನಸಿದೆ. ಆ ಕನಸಲ್ಲಿ ನೀವು ಭಾಗಿಯಾಗಲಿಕ್ಕೆ ಒಂದು ಕರೆ ನಿಮ್ಮ ಜೀವನ ದಿಕ್ಕನ್ನೇ ಬದಲಾಯಿಸುತ್ತೆ. ಪ್ರತಿ ವಾರ ಬುಧವಾರ ಸಂಜೆ 5ರಿಂದ 6 ಗಂಟೆಗೆ ಕನ್ಸ್ಯೂಮರ್ ಡೈರೆಕ್ಟ್ ಸಕ್ಸಸ್ನ ನೋಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. 18ರಿಂದ 30 ವಯಸ್ಸಿನ ಯುವಕ ಯುವತಿಯರಿಗೊಂದು ಉದ್ಯೋಗದ ಸುವರ್ಣಾವಕಾಶ. ಇವತ್ತಿನ ಪೈಪೋಟಿ ಮತ್ತು ವೆಚ್ಚದ ಜಗತ್ತಿನಲ್ಲಿ ವಿದ್ಯಾಭ್ಯಾಸದ ನಂತರ ಕೆಲಸ ಸಿಗುವುದು ಅತಿ ಕಷ್ಟಕರ ವಿಷಯ. ಇಂತಹ ಸಂದರ್ಭದಲ್ಲಿ ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯು 500 ಯುವ ಪ್ರತಿಭೆಗಳಿಗೆ ಉದ್ಯೋಗ ಅವಕಾಶ ಮತ್ತು ಉಚಿತ ವ್ಯಕ್ತಿತ್ವ ವಿಕಾಸನ ತರಬೇತಿ ನೀಡುತ್ತಿದೆ. ಈ ಸಂಸ್ಥೆಯು ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಸಂಸ್ಥೆ ಆಗಿದ್ದು ಬರೋಬ್ಬರಿ 17 ವರ್ಷಗಳ ಅಪಾರ ಅನುಭವವುಳ್ಳ ಮತ್ತು ಗೌರವಾನ್ವಿತ ಸಂಸ್ಥೆ ಆಗಿದೆ. ಈ ಸಂಸ್ಥೆಯು 18ರಿಂದ 30 ವಯಸ್ಸಿನ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡುವುದಲ್ಲದೆ ಉಚಿತ ವಸತಿ ಹಾಗೂ ತರಬೇತಿಯನ್ನು ಸಹ ನೀಡಲಾಗುತ್ತಿದೆ. ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯು ತನ್ನ ವಹಿವಾಟನ್ನ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಹೈದರಾಬಾದ್ನಲ್ಲಿ ಒಟ್ಟು 35 ಆಫೀಸ್ಗಳ ಮೂಲಕ ನಡೆಸುತ್ತಿದೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು SSLC, PUC, ಯಾವುದೇ ಡಿಗ್ರಿ, ITI, ಡಿಪ್ಲೊಮಾ ಪಾಸ್ ಅಥವಾ ಫೇಲ್ ಆದಂತವರು ಸಹ ಸಂಪರ್ಕಿಸಬಹುದು. ಹಾಗೂ ಅಭ್ಯರ್ಥಿಗಳಿಗೆ 5 ತಿಂಗಳ ಕಾಲ ಕಂಪನಿಯಲ್ಲಿ ರೂಪಿತವಾಗಿರುವ ಉದ್ಯೋಗ ಕೌಶಲ್ಯ ಉಚಿತ ತರಬೇತಿಯನ್ನ ನೀಡಲಾಗುತ್ತದೆ. ತಿಂಗಳಿಗೆ ತರಬೇತಿಯ ಜೊತೆಗೆ 10,000ದಿಂದ 15,000 ರು ಕೂಡ ಗಳಿಸಬಹುದು. ತರಬೇತಿಯ ನಂತರ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಬಂಡವಾಳವಿಲ್ಲದೆ ಸ್ವಂತ ಉದ್ಯಮಿಗಳಾಗುವ ಅವಕಾಶಗಳನ್ನು ಸಹ ಸಂಸ್ಥೆ ಮಾಡಿಕೊಡಲಾಗುತ್ತದೆ. ಕನ್ಸ್ಯೂಮರ್ ವರ್ಲ್ಡ್ ನಲ್ಲಿ ತರಬೇತಿಯನ್ನ ಮುಗಿಸಿ ಅತಿ ಕಡಿಮೆ ಸಮಯದಲ್ಲಿ ಅಭ್ಯರ್ಥಿಗಳು ಯಶಸ್ವಿ ಉದ್ಯಮಿಗಳಾಗಿ ತಮ್ಮ ಉದ್ಯಮದಲ್ಲಿ ಯಶಸ್ವಿ ಕಾಣುತ್ತಿರುವ ಹಲವಾರು ಉದಾಹರಣೆಗಳಿವೆ. ಸಂಸ್ಥೆಯು ಎಲ್ಲ ರೀತಿಯ ತರಬೇತಿ ಹಾಗೂ ಪ್ರಾಡಕ್ಟ್ ಅನ್ನ ನೀಡಿ ತಮ್ಮದೇ ಆದ ಸ್ವಂತ ಯಶಸ್ವಿ ಬ್ರಾಂಡ್ ಅನ್ನ ನಡೆಸಲು ಅವಕಾಶ ಕೂಡ ನೀಡುತ್ತದೆ. ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯ ಸ್ಥಾಪಕ ಸತ್ಯನಾರಾಯಣ್ ವಿಆರ್ ಇವರು ಕಂಪನಿಯ ಸ್ಥಾಪಕರಷ್ಟೇ ಅಲ್ಲದೆ ವ್ಯಕ್ತಿತ್ವ ವಿಕಾಸನ ತರಬೇತಿದಾರರು ಕೂಡ ಆಗಿರ್ತಾರೆ. ಕಂಪನಿಯು 4 ನಿರ್ದೇಶಕರನ್ನ ಹೊಂದಿದ್ದು ಟಾಮ್ಸ್ ವಿ, ಜೇಮ್ಸ್ ಎಸ್, ಗೋಪಿಕೃಷ್ಣ ವಿ ಮತ್ತು ಬಸವರಾಜ್.